ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸರ್ವಮೂಲ ಗ್ರಂಥದ ಪರಿಚಯ ಮಾಲಿಕೆಯಲ್ಲಿ ಈಗ ನೋಡಬೇಕಾದದ್ದು ಸೂತ್ರ ಪ್ರಸ್ಥಾನ. ವೇದವ್ಯಾಸರು ವೇದಗಳನ್ನು ಒಂದು ಕಡೆ ಸಂಗ್ರಹಿಸಿ ಇಟ್ಟರು. ಮೂಲವೇದ ಅಂತ ಮೊದಲಿತ್ತು. ಮೂಲವೇದ ಅದರಲ್ಲಿ ಗದ್ಯ ಪದ್ಯ ಹಾಡು ಎಲ್ಲ ಒಟ್ಟಿಗೆ ಇತ್ತು. ಒಂದೇ ವೇದ. ವೇದವ್ಯಾಸರೇನು ಮಾಡಿದ್ರು, ದೇವತೆಗಳ ಪ್ರಾರ್ಥನೆಯಂತೆ ಅವತರಿಸಿ, ಅವರು ಅವತಾರ ಮಾಡಿದ್ದು ಕಲಿಯುಗ ಮುಗಿಲಿಕ್ಕೆ ಇನ್ನು 700 ವರ್ಷ ಇರುವಾಗ, ದ್ವಾಪರ ಯುಗ ಮುಗಿಲಿಕ್ಕೆ ಇನ್ನು 700 ವರ್ಷ ಇರುವಾಗ ಅವತಾರ ಮಾಡಿದ್ದು. ಸತ್ಯವತಿಯಲ್ಲಿ ಅವತರಿಸಿ, ಅವಳ ಹೆಸರು ಸತ್ಯವತಿ ಅಲ್ಲ, ವೇದವ್ಯಾಸರನ್ನು ಪಡೆದ ಮೇಲೆ ಅವಳ ಹೆಸರು ಸತ್ಯವತಿ ಅಂತ ಆಯಿತು. ಯಾಕೆಂದರೆ ಸತ್ಯ ಅಂತಂದರೆ ಗುಣಪೂರ್ಣನಾದ ಭಗವಂತ, ಅವನನ್ನ ಮಗನಾಗಿ ಪಡೆದಳು, ಆದ್ದರಿಂದಾಗಿ ಅವಳ ಹೆಸರು ಸತ್ಯವತಿ ಅಂತ. ಅವಳ ಹೆಸರು ಗಂಧವತಿ ಅಂತ ಇತ್ತು. ಮೊದಲು ಮತ್ಸ್ಯಗಂಧಿ ಅಂತ. ಅವಳ ಮೈಯಿಂದ ಮೀನಿನ ವಾಸನೆ. ಅವಳು ಉಪರಿಚರ ವಸುವಿನ ಮಗಳವಳು. ಅಲ್ಲಿ ಅವತಾರ ಮಾಡಿ 3 ವರ್ಷಕ್ಕೆ ವೇದ ವಿಭಾಗ ಮಾಡಿ ಮಹಾಭಾರತವನ್ನು ರಚನೆ ಮಾಡಿದ್ರು. ಅದಾಗಿ ಧೃತರಾಷ್ಟ್ರ ಹುಟ್ಟುವಾಗ ಅವರಿಗೆ 600 ವರ್ಷ. ವ್ಯಾಸ ಷಟ್ಶತವರ್ಷೀಯ ಧೃತರಾಷ್ಟ್ರ ಮಜೀಜನತ್ತಂತ. ವೇದವ್ಯಾಸರು ಧೃತರಾಷ್ಟ್ರನನ್ನು ಹುಟ್ಟಿಸುವಾಗ ವೇದವ್ಯಾಸರ ವಯಸ್ಸೆಷ್ಟು? 600 ವರ್ಷ ಅಂತ. ಅಂದರೆ 597 ವರ್ಷಗಳ ಮೊದಲೇನೆ ಮಹಾಭಾರತ ರಚನೆ ಮಾಡಿ ಆಗಿದೆ. ಅವರು ಹೀಗೆ ಆಗತ್ತೆ ಅಂತ. ಸರಿ, ಅಲ್ಲಿ ಏನಾಗತ್ತೆ, ವೇದವನ್ನು ವಿಭಾಗ ಮಾಡಿದ್ರಲ್ಲ, ಆ ಪದ್ಯವನ್ನು ತೆಗೆದು ಋಗ್ವೇದ ಅಂತ ಮಾಡಿದ್ರು, ಗದ್ಯವನ್ನು ತೆಗೆದು ಯಜುರ್ವೇದ ಅಂತ ಮಾಡಿದ್ರು, ಹಾಡನ್ನು ಪ್ರತ್ಯೇಕವಾಗಿ ಮಾಡಿದ್ರು, ಅದು ಸಾಮವೇದ. ಇದಾದ ಮೇಲೆ ಅಥರ್ವ ಅಂತ ಹೇಳಿ ಒಬ್ಬ ಋಷಿ, ಬ್ರಹ್ಮದೇವರ ಮಗ. ಆ ಬ್ರಹ್ಮದೇವರ ಮಗ ಅಥರ್ವ ಕಂಡ ಮಂತ್ರಗಳನ್ನೆಲ್ಲ ಒಂದು ಮಾಡಿ ಅಥರ್ವ ವೇದ ಅಂತ ಹೆಸರಾಯಿತು. ಅಂದರೆ 3 ವೇದ, 4 ಶಾಖೆ. ಗದ್ಯಮಯವಾದ, ಪದ್ಯಮಯವಾದ, ಗಾನಮಯವಾದ 3 ವೇದ, 4 ಶಾಖೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತ. ಹೀಗೆ 4 ವೇದ ಆಯಿತು. ಆ 4 ವೇದದ ಆರಣ್ಯಕಗಳು, ಬ್ರಾಹ್ಮಣಗಳು, ಉಪನಿಷತ್ತುಗಳು ಅಂತ. ಇದರ ಬಗ್ಗೆ ನಾವು ಹಿಂದೆ ನೋಡಿದ್ವಿ ಉಪನಿಷತ್ ಪ್ರಸ್ಥಾನದ ಚಿಂತನೆಯಲ್ಲಿ. ಆದರೂ ಒಮ್ಮೆ ಹೇಳ್ತೇನೆ, ಯಾಕೆಂದರೆ ಈ ತರಹದ ವಿಚಾರಗಳನ್ನು ಎಷ್ಟು ಮನನ ಮಾಡೋದು ಬೇಕೇ ಅಲ್ವಾ. ಆದ್ದರಿಂದಾಗಿ
ಸಂಹಿತೆ ಅಂತ ಹೇಳಿದ್ರೆ ದೇವತಾ ಸ್ವರೂಪ, ಜಗತ್ತಿನ ರಹಸ್ಯ ಇವುಗಳನ್ನೆಲ್ಲ ಹೇಳುತ್ತೆ. ಇದು ಸಂಹಿತೆ ಅಂತ. ಈ ಸಂಹಿತೆ ಯಜ್ಞದಲ್ಲಿ ಗೃಹಸ್ಥರು ಹೇಗೆ ಉಪಯೋಗ ಮಾಡಬೇಕು ಈ ಸಂಹಿತೆಯನ್ನ, ಅದಕ್ಕೆ ಬ್ರಾಹ್ಮಣ ಅಂತ. ಇದೇ ಸಂಹಿತೆಯನ್ನ ಕಾಡಿಗೆ ಹೋದವರು ಹೇಗೆ ಉಪಯೋಗಿಸಬೇಕು, ಆರಣ್ಯಕ ಅಂತ. ಇದರ ಸಾರ ಕಡೆಗಾಲದಲ್ಲಿ ಇಳಿದು ಬರೋದಾದರೆ ಅದರ ಹೆಸರು ಉಪನಿಷತ್ತು ಅಂತ. ಹೀಗೆ ಬ್ರಾಹ್ಮಣ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಈ ರೀತಿ ವೇದಗಳನ್ನು ವಿಭಾಗ ಮಾಡಿದ್ರು. ಯಾರು? ವೇದವ್ಯಾಸರು. ವೇದ ವಿಭಾಗ ಮಾಡಿದ ಮೇಲೆ ಅವರ 3 ಜನ ಶಿಷ್ಯರಿದ್ರು. ಅವರು ವೇದವನ್ನ ಪ್ರಚಾರ ಮಾಡಿದವರು ಬೇರೆ ಬೇರೆ. ತತ್ರ ಋಗ್ವೇದಧರ ಪೈಲಹ ಸಾಮಗೋ ಜೈಮಿನಿಕ್ ಕವಿಹಿ ವೈಶಂಪಾಯನ ಏವೈಕಃ ಅಂತ ಹೇಳಿ ನಿಷ್ಣಾತೋ ಯಜುಷಾಂ ತತಃ ತತ್ರ ಋಗ್ವೇದಧರ ಪೈಲಹ. ಪೈಲ ಅಂತ ಹೇಳಿ ವೇದವ್ಯಾಸರ ಶಿಷ್ಯ ಋಗ್ವೇದವನ್ನ ಜಗತ್ತಿನ ಜನರಿಗೆ ಮುಟ್ಟಿಸುವ ಕೆಲಸವನ್ನ ಮಾಡಿದ್ದು ಪೈಲ. ಆಮೇಲೆ ವೈಶಂಪಾಯನರು ಯಜುರ್ವೇದವನ್ನ ಜನರಿಗೆ ಮುಟ್ಟಿಸುವ ಕೆಲಸವನ್ನ ವಹಿಸಿಕೊಂಡದ್ದು. ಇದಾದ ಮೇಲೆ ಸಾಮವೇದ, ಜೈಮಿನಿಗಳು ಇದನ್ನ ಎಲ್ಲ ಕಡೆ ಪ್ರಚಾರ ಮಾಡುವ ಹೊಣೆಯನ್ನು ತಗೊಂಡ್ರು. 1000 ಶಾಖೆಗಳು, 1000 ಹಾಡುವ ಪ್ರಕಾರಗಳು. ಈಗ ನಮಗೆ 72 ಮೇಳಕರ್ತ ರಾಗಗಳು ಉಂಟು. 72 ಮೇಳಕರ್ತ ರಾಗಗಳ ಪರ್ಮಿಟೇಷನ್ ಕಾಂಬಿನೇಷನ್ನಲ್ಲಿ ಹೋದರೆ ಅದೊಂದಿಷ್ಟಾಗತ್ತೆ. ನಾವು ಅದನ್ನೇ ಇನ್ನು ಪೂರ್ತಿ ನೋಡಿಲ್ಲ. ನಮಗೆ ಜನಪ್ರಿಯವಾದ ರಾಗ, ತಾಳಕ್ಕೆ ಅನುಕೂಲವಾದ ರಾಗ, ಈಸಿಯಾಗಿರುವ ರಾಗ ಬಂದರೆ ಆಯಿತು. ಆ ಹಾಡಿನ ಬೇರೆ ಬೇರೆ ವಿಧಾನಗಳು, ಹಾಡಿನ ಹಿಂದೆ ಇರುವ ಆ ನಾದ, ಸ್ವರಪ್ರಸ್ತಾರ ಇವುಗಳೆಲ್ಲ ನಮಗೆ ಬೇಡದ ವಸ್ತು. ನಮಗೆ ಹಾಡು ಕೇಳಬೇಕು, 2 ನಿಮಿಷದಲ್ಲಿ ಅದು ಕ್ಯಾಚಿ ಮ್ಯೂಸಿಕ್ ಇರಬೇಕು ಅಂತ ಕೇಳ್ತಾರೆ. ಅದು ಅಷ್ಟೇ ಬೇಗ ಕ್ಯಾಚ್ ಆಗಿದ್ದಷ್ಟೇ ಬೇಗ ಹೊರಟು ಹೋಗುತ್ತೆ. ಆದರೆ ಹಿಂದೆ ಹಾಗಲ್ಲ. ಅದರಿಂದಾಗಿ 1000 ತರಹದ ಹಾಡುವ ಪ್ರಕಾರಗಳಿದ್ದುವು. ಈಗ ಅದಿಲ್ಲ, 3 ಮಾತ್ರ ಉಳಿದಿದೆ. ಸಾಮವೇದದ ಶಾಖೆ 3 ಮಾತ್ರ ಉಳಿದಿರುವುದು. ಇದಾದ ಮೇಲೆ ಅಥರ್ವ ವೇದ. ಇವುಗಳನ್ನು ಅವರೇನು ಮಾಡಿದ್ರು, ಸುಮಂತು ಅಂತ ಒಬ್ಬ ಋಷಿ, ಆ ಸುಮಂತು ಅನ್ನುವ ಋಷಿಗೆ ಕೊಟ್ಟರು. 4 ವೇದಗಳ ಒಂದು ಪ್ರಚಾರಕ್ಕೆ ಜನರನ್ನು ನೇಮಿಸಿದ್ದಾಯಿತು. ವೇದದಿಂದ ನೇರವಾದ ಅರ್ಥವನ್ನು ಸ್ವೀಕರಿಸೋದು ಕಷ್ಟ ಆಗ್ತಾ ಬಂತು. ವೇದ ಏನು ಹೇಳುತ್ತೆ ಅನ್ನೋದೇ ಗೊತ್ತಾಗದ ಕಾಲ ಬಂತು. ಅದಕ್ಕೆ ವೇದಕ್ಕೊಂದು ಚೌಕಟ್ಟು ಹಾಕಬೇಕು. ಅದಕ್ಕೆ ಅವರೇನು ಮಾಡಿದ್ರು, ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ರು. ಇದು ನಂತರ. ಮೊದಲು ಜೈಮಿನಿಗಳು ಕರ್ಮಮೀಮಾಂಸಾ ಸೂತ್ರವನ್ನು ಬರೆದರು. ಕರ್ಮದ ವಿಚಾರದಲ್ಲಿ ಒಂದು ಮಾತನ್ನ ಹೇಗೆ ಅರ್ಥೈಸಿಕೊಳ್ಳಬೇಕು ಅಂತ ಅದರ ಒಂದು ತಾತ್ಪರ್ಯ. ಕರ್ಮ ಅದನ್ನ ಜೈಮಿನಿ ಸೂತ್ರಗಳು ಅಂತಲೂ ಕರೀತಾರೆ, ಪೂರ್ವ ಮೀಮಾಂಸಾ ಅಂತ ಕೂಡ ಕರೀತಾರೆ ಇವತ್ತು. ಇದಾದ ಮೇಲೆ ಮಧ್ಯದಲ್ಲಿ ಒಂದು ಗ್ರಂಥ ಬಂತು. ವೇದವ್ಯಾಸರು ಸೂತ್ರಗಳ ಆದಿ ಅಂತ್ಯವನ್ನು ಬರೆದರು. ಮಧ್ಯದ್ದನ್ನು ನೀವು ಮಾಡಿ ಅಂತ ಹೇಳಿದ್ರು. ಶೇಷ ಹಾಗೂ ಪೈಲರು ದೈವಿ ಮೀಮಾಂಸಾವನ್ನು ಬರೆದರು. ಇವತ್ತದು ಸಿಗೋದೇ ಇಲ್ಲ ನಮಗೆ. ದೈವಿ ಮೀಮಾಂಸಾ ಸಿಗಲ್ಲ, ಸ್ವಲ್ಪ ಸಿಗತ್ತೆ. ದೇವತೆಗಳನ್ನು ಹೇಗೆ ಚಿಂತನೆ ಮಾಡಬೇಕು, ದೇವತೆಗಳು ಹೇಗಿರ್ತಾರೆ, ವೇದದಲ್ಲಿ ಹೇಳಿದ ದೇವತೆಗಳ ಲಕ್ಷಣ ಏನು,
ಇತ್ಯಾದಿಗಳನ್ನೆಲ್ಲ ಅದು ಒಳಗೊಂಡಿದೆ. ಇದಾದ ಮೇಲೆ ಬ್ರಹ್ಮಸೂತ್ರವನ್ನು ವೇದವ್ಯಾಸರು ರಚನೆ ಮಾಡಿದರು. ಹೀಗೆ 3 ಸೂತ್ರಗಳುಂಟು. ಕರ್ಮಮೀಮಾಂಸಾ ಸೂತ್ರ ಅಥವಾ ಪೂರ್ವಮೀಮಾಂಸಾ, ಮಧ್ಯದ್ದು ದೈವಿ ಮೀಮಾಂಸಾ, ಕಡೆಯದ್ದು ಬ್ರಹ್ಮಮೀಮಾಂಸಾ. ಇದನ್ನು ಉತ್ತರ ಮೀಮಾಂಸಾ ಅಂತ ಕೂಡ ಕರೀತಾರೆ. ನಮಗೆ ಈ ನಡುವಿನದ್ದು ಕಳೆದೋಗಿದೆ. ಪೂರ್ವಿ ಮೀಮಾಂಸಾ ಇದೆ, ಉತ್ತರ ಮೀಮಾಂಸಾ ಇದೆ. ಪೂರ್ವಿ ಮೀಮಾಂಸಾ ಇದೆಯಲ್ಲ, ಅದಕ್ಕೆ ವ್ಯಾಖ್ಯಾನ ಬರೆದವರೆಲ್ಲ ದೇವರು ಇಲ್ಲ, ವೇದ ಮಾತ್ರ ಬೇಕು ಅಂತ ಪ್ರತಿಪಾದನೆ ಮಾಡಿದ್ರು. ಇಷ್ಟು ವಿಚಿತ್ರ. ಆಮೇಲೆ ಉತ್ತರ ಮೀಮಾಂಸೆ, ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಬರೀಬೇಕು. ಜನ ಒಂದೊಂದು ಕಾಲದಲ್ಲಿ ಒಂದು ಪ್ಯಾರಾಮೀಟರ್ ಇಟ್ಕೊಂಡಿರ್ತಾರೆ. ಎಷ್ಟೋ ಬಾರಿ ಅದು ಅವ್ಯವಸ್ಥೆ ಆಗೋದು ಇದೆ. ಒಂದು ಸ್ವಲ್ಪ ದಿವಸಗಳ ಕೆಳಗಡೆ ನೀವು ಏನನ್ನೇ ಹೇಳಿ ಸೈಂಟಿಫಿಕ್ ಆಗಿ ಹೇಳಿದ್ರೆ ಒಪ್ತೀವಿ ಅಂತ ಅನ್ನೋ ಜನ ಇದ್ರು. ಈಗ ಅದನ್ನು ಮೀರಿದ್ದಾರೆ ಜನ. ಸೈಂಟಿಫಿಕ್ ಆಗಿ ಹೇಳಿದ್ರೆ ಒಪ್ತೀನಿ. ಅದಕ್ಕೆ ಆವಾಗ ಇದ್ದವರೆಲ್ಲ ಏನೇನೋ ಸೈನ್ಸ್ಗಳನ್ನು ತಂದು ಕೂಡಿಸಿ ಇದನ್ನು ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಿದ್ರು. ಇನ್ನೊಂದು ಕಾಲದಲ್ಲಿ ಅವನಿಗೆ ಈ ಭಾಷೆ ಬಂದರೆ ಗ್ರೇಟು, ಇದಿದ್ರೆ ಗ್ರೇಟು. ಒಂದೊಂದು ಕಾಲದಲ್ಲಿ ಒಂದೊಂದು ಜಾಬಿನ ಬಗ್ಗೆ ಬೂಮ್ ಹೇಳುತ್ತೆ. ಹಾಗೆ ನೀವು ನೋಡೋದಾದರೆ ಆರ್ ಕೆ ನಾರಾಯಣ ರಾಯರ ಕಾಲದಲ್ಲಿ ಮೇಷ್ಟ್ರಾಗಬೇಕು. ಅದು ಅವತ್ತಿನ ಕಾಲದ ಸಾಫ್ಟ್ವೇರ್ ಇಂಜಿನಿಯರ್ನ ತರಹ. ಅವರದಕ್ಕೆ ಒಪ್ಕೊಳ್ಳಿಲ್ಲ, ಅದು ಬೇರೆ. ಆದರೆ ಅವತ್ತಿನ ಕಾಲದಲ್ಲಿ ಮೇಷ್ಟ್ರಾಗಬೇಕು, ಓದೇನು ಮಾಡಿ ಮೇಷ್ಟ್ರಾಗಬೇಕು. ಇದಾದ ಮೇಲೆ ಒಂದೊಂದೇ ಕಾಲ ಬದಲಾವಣೆ ಆಗ್ತಾ ಬಂತು. ಕೋರ್ಸ್ಗಳಲ್ಲಿ ಒಂದು ಕಾಲದಲ್ಲಿ BSc ಅಂತಂದರೆ ಬಹಳ ದೊಡ್ಡದು, ಉಪಯೋಗ ಇಲ್ಲದಿದ್ದವರು BAಗೆ, ಮಧ್ಯಮರಾಗಿರೋರು BComಗೆ, ಈ ತರಹದ ವ್ಯವಸ್ಥೆ. ಹಾಗೆ ಒಂದು ಕಾಲದಲ್ಲಿ ತರ್ಕ ಓದಿದ್ರೆ ವಿದ್ವಾಂಸರು, ವೇದಾಂತ ಪ್ರಯೋಜನ ಇಲ್ಲ. ಈ ತರಹ ಒಂದೊಂದು ಕಾಲದಲ್ಲಿ ಒಂದೊಂದು ಪ್ಯಾರಾಮೀಟರ್ ಇಟ್ಕೊಂಡ್ಬಿಟ್ಟಿರ್ತಾರೆ ಜನ. ಹಾಗೆ ಒಂದು ಕಾಲದಲ್ಲಿ ನೀವು 3 ಪ್ರಸ್ಥಾನಗಳಿಗೆ ವ್ಯಾಖ್ಯಾನ ಬರೀದೇ ಹೋದರೆ ನಿಮ್ಮನ್ನು ಮತಾಚಾರ್ಯರು ಅಂತ ಒಪ್ತಾ ಇರಲಿಲ್ಲ ಜನ. ಈಗ ಬಿಡಿ, ಅದನ್ನು ಮೀರಿಬಿಟ್ಟಿದ್ದಾರೆ. ಇಲ್ಲ ಅಂತಂದರೆ ಬಾಯಿ ಬಂದ ಹಾಗೆ ಮಾತನಾಡ್ತಾ ಇದ್ದ ಓಶೋ, ಸದ್ಗುರು ಅವರೆಲ್ಲ ಒಂದು ಪಂಥವನ್ನು ಮಾಡ್ತಾ ಇದ್ರ. ಅವರೆಲ್ಲ ಜಾಸ್ತಿ ಇರಲಿಲ್ಲ. ಯಾಕೆಂತಂದರೆ ಅವ್ರು ಹೋದ್ಮೇಲೆ ಮುಗೀತು, ಇಟ್ ವಿಲ್ ಕೊಲ್ಯಾಪ್ಸ್. ಅವರು ಹೋದ್ಮೇಲೆ ಅದು ಬಿದ್ದೋಗ್ಬಿಡುತ್ತೆ. ಇವಾಗ ಓಶೋ ಸೆಂಟರ್ ಯಾರು ಕೇಳೋರಿದ್ದಾರೆ? ಅವರು ಬೇರೆ ಯಾರ್ಯಾರೋ ಇದ್ದು ಅವ್ರಿಗೆ ಬೇಕಾದ ಹಾಗೆ ತಿರುಗಿಸ್ಕೊಂಡ್ಬಿಟ್ಟಿರ್ತಾರೆ. ಇವತ್ತಿನ ಗುರೂಜಿಗಳು ಅಂತ ಏನಿದ್ದಾರೆ, ಇವತ್ತು ಬೂಮ್ ಯಾರ ಮೇಲಿದೆ, ಮಲ್ಟಿ ಮಿಲಿಯನರ್ಸ್ಗಳಾಗಿ ದೇಶ ವಿದೇಶಗಳಲ್ಲಿ ಅನುಯಾಯಿಗಳನ್ನು ಏನು ಹೊಂದಿರುತ್ತಾರೆ, ಅವ್ರಿಗೆ ಯಾವ ಗ್ರಂಥದ ಬೆಂಬಲವೂ ಇಲ್ಲ. ಅವರೊಮ್ಮೆ ಹೋದ ಅಂತಂದ್ರೆ ಮುಗೀತು, ಮತ್ತೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊಂದಲವೇ. ಇರೋ ತನಕ ಇದ್ದಾರೆ ಅವರು. ನಮ್ಮ ಪರಂಪರೆ ಹಾಗಿಲ್ಲ. ಒಂದು ಗ್ರಂಥದ ಚೌಕಟ್ಟು ಬೇಕು. ಆ ಗ್ರಂಥ ಸಾಮಾನ್ಯರಿಗೆ ಅರ್ಥವೇ ಆಗಲ್ಲ ಅನ್ನೋ ರೀತಿ ಬಿಂಬಿಸಿದ್ದು ತಪ್ಪೇ. ನಮ್ಮ ಪ್ರಾಚೀನ ವಿದ್ವಾಂಸರದ್ದು ಇದು ಅರ್ಥವೇ ಆಗಲ್ಲ ಅಂತ. ಅದು ಅರ್ಥ ಆಗಲಿ ಅಂತಲ್ಲ, ಓದಲಿ ಅಂತಲ್ವ ಬರೆದದು, ಓದಬಾರ್ದು ಅಂತ ಬರೀತಾರೆ ಯಾರಾದರೂ. ಹೀಗಾಗಿ ಅದರಿಂದಾಗಿ ಬ್ರಹ್ಮಸೂತ್ರವನ್ನ ಈ ಜೈಮಿನಿಗಳ ಮೀಮಾಂಸಾ ಸೂತ್ರವನ್ನ ಡೈವರ್ಟ್ ಮಾಡಿಬಿಟ್ರು. ದೈವಿ ಮೀಮಾಂಸಾ ಸಿಗಲಿಲ್ಲ, ಬ್ರಹ್ಮ ಮೀಮಾಂಸಾಗೆ ವ್ಯಾಖ್ಯಾನ ಬರಬೇಕು. ಎಲ್ಲರೂ ಅದಕ್ಕೆ ಬರೋದು. 21 ಭಾಷ್ಯಗಳಿತ್ತು ಅಂತಾರೆ. ಇವತ್ತು ನಮಗೆ ಸಿಗೋದು 4-5. ಶಾಂಕರ ಭಾಷ್ಯ ಸಿಗತ್ತೆ, ರಾಮಾನುಜರು, ಕೆಲವೊಮ್ಮೆ ಯಾದವ ಪ್ರಕಾಶ ಸ್ವಲ್ಪ ಸಿಗತ್ತೆ, ವಲ್ಲಭಾಚಾರ್ಯರದ್ದು ಸಿಗತ್ತೆ, ನಿಂಬಾರ್ಕ ಅನ್ನುವರದ್ದು ಸಿಗತ್ತೆ, ಶ್ರೀಕಂಠ ಭಾಷ್ಯ ಅಂತ ಅದು ಸಿಗತ್ತೆ. ಇಷ್ಟು ಬಿಟ್ಟರೆ 21 ಭಾಷ್ಯಗಳು ನಮಗೆ ಸಿಗೋಲ್ಲ. ಆದರೆ
21 ಭಾಷ್ಯ ಇದೆ ಅಂತ ಉಲ್ಲೇಖ ಮಾಡಿದ್ದು ನಾರಾಯಣ ಪಂಡಿತಾಚಾರ್ಯರೊಬ್ಬರೇ, ಇನ್ನು ಎಲ್ಲಿಯೂ ಸಿಗಲ್ಲ. ಇರಲಿ, 21 ಜನ ಭಾಷ್ಯಕಾರರು ಬ್ರಹ್ಮಸೂತ್ರಗಳನ್ನು ಬರೆದಿದ್ರು. ಆದರೆ ಜನಪ್ರಿಯವಾಗಿದ್ದು ಶಾಂಕರ ಭಾಷ್ಯವೇ. ಆ ಶಾಂಕರ ಭಾಷ್ಯದ ಅಕ್ಷರ ಎಷ್ಟು ಅನ್ನೋದು ತ್ರಿವಿಕ್ರಮ ಪಂಡಿತಾಚಾರ್ಯರು ಅಕ್ಷರವನ್ನು ಓದಿದ್ರು. 1.25 ಲಕ್ಷ ಗ್ರಂಥ ಇದೆ ಇದು ಅಂತ ಹೇಳಿದ್ರು. ಗ್ರಂಥ ಅಂದರೆ 32 ಅಕ್ಷರವನ್ನು ಒಂದು ಗ್ರಂಥ ಅಂತ ಕರೀತಾರೆ. ಅದು ಒಂದು ಅರ್ಥ ಇದೆ. 32 ಅಕ್ಷರವನ್ನ ಒಂದು ಗ್ರಂಥ. ಆ ರೀತಿ 1.25 ಲಕ್ಷ ಇದೆ ಅಂದ್ರೆ ಎಷ್ಟು ಅಕ್ಷರ ಇದೆ ನೋಡಿ ನೀವು. ಅಕ್ಷರ ಇಷ್ಟು ಡೀಟೇಲ್ ಆಗಿ ಯಾರು ಓದಿರ್ಲಿಕ್ಕಿಲ್ಲ ಪ್ರಾಯ. ಆ ತರಹ ಓದಿದ್ರು ಅವರು ತ್ರಿವಿಕ್ರಮ ಪಂಡಿತರು. ಆಚಾರ್ಯಗಿಂತ ಒಂದು ಸ್ವಲ್ಪ ಸೀನಿಯರ್ ಅವರು ವಯಸ್ಸಿನಲ್ಲಿ. ಆ ತರಹ ಓದಿದ್ರು. ಆದರೆ ಅದರಲ್ಲಿರುವ ಸಮಸ್ಯೆಗಳ ಬಗ್ಗೆ ಗೊತ್ತಿತ್ತು, ಉತ್ತರ ಗೊತ್ತಿರಲಿಲ್ಲ. ಸಮಸ್ಯೆ ಬಂದ ಕೂಡಲೇ ತೀರುವವರೆಗೆ ತಾಳ್ಮೆಯಿಂದ ಇರಬೇಕು ಅಂತನ್ನೋದು ಅವರು ಕಲಿತಿದ್ದ ಪಾಠ. ನಮ್ಮ ಪ್ರಾಚೀನರು ಹೇಳೋದು, ನಿಮಗೆ ಒಂದು ಗ್ರಂಥದಲ್ಲಿ ಸಮಸ್ಯೆ ಬಂದರೆ, ಒಂದು ಮತದಲ್ಲಿ ಸಮಸ್ಯೆ ಬಂದರೆ ತಾಳ್ಮೆಯಿಂದ ಕಾಯಿರಿ, ಉತ್ತರ ಸಿಗತ್ತೆ ಮುಂದೆ. ಅವಸರ ಮಾಡಿ ಕೂಡಲೇ ನಂಗೆ ಉತ್ತರ ಇಲ್ಲ, ಅದರಿಂದಾಗಿ ನನಗೆ ಸಿಗಲಿಲ್ಲ, ಅದರಿಂದಾಗಿ ಉತ್ತರವೇ ಇಲ್ಲ ಅಂತ ಹೇಳಿ ದಾರಿಯನ್ನೇ ಬಿಟ್ಟು ಹೋಗಬೇಡಿ. ತಾಳ್ಮೆ ಬೇಕು. ಇದು ಅವತ್ತಿನ ಕಾಲದ ಪಾಠ. ಮಧ್ವಾಚಾರ್ಯರನ್ನ ಚಿಕ್ಕ ಹುಡುಗ ಅಂತ ಪರಿಗ್ರಹಿಸಿ ಅಚ್ಯುತ ಪ್ರಜ್ಞರ ಸನ್ಯಾಸ ಕೊಟ್ಟಿದ್ರು. ಅವಾಗ ಭಾಷ್ಯದ ಬಗ್ಗೆ, ಹಿಂದೆ ಇದ್ದ ಭಾಷ್ಯದ ಬಗ್ಗೆ ಮಾತುಕತೆ ಆದಾಗ ಅವರು ಅಲ್ಲಿದ್ದ ದೋಷಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಇದಕ್ಕೆ ನನಗೆ ಉತ್ತರ ಕೊಡಿ. ಉತ್ತರ ಯಾರ ಹತ್ರನೂ ಇಲ್ಲ. ಸರಿ, ಒಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಪ್ರಶ್ನೆ, ನನಗೆ ಇಲ್ಲಿ ಇಷ್ಟು ಸಮಸ್ಯೆಗಳು ಕಂಡು ಬಂದಿದೆ, ಉತ್ತರ ಕೊಡಿ. ಮತ್ತೆ ಉತ್ತರ ಇಲ್ಲ. ಅಲ್ಲಿ ಒಬ್ಬರು ಸ್ವಾಮಿಗಳಿದ್ರು, ಪೆಜತ್ತಾಯ ಸ್ವಾಮಿಗಳು ಅಂತ, ಜ್ಯೇಷ್ಠಯತಿ ಅಂತ ಕರೀತಾರೆ. ಅವರು ಸನ್ಯಾಸ ತಗೊಂಡಿದ್ರು, ಪೀಠಾಧಿಪತ್ಯ ಬೇಡ ಅಂತ ಹೇಳಿದ್ರು. ಸನ್ಯಾಸ ಮತ್ತು ಪೀಠಾಧಿಪತ್ಯ ಎರಡು ಬೇರೆ ಬೇರೆ ಸಮಾಚಾರ. ಸನ್ಯಾಸಿಗಳೆಲ್ಲ ಪೀಠಾಧಿಪತಿಗಳಾಗಬೇಕು ಅಂತ ಇಲ್ಲ, ಅಥವಾ ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತರಾಗಿ ತೀರ್ಥ ಅನ್ನುವ ಪದವಿ ಬರಬೇಕು ಅಂತ ಇಲ್ಲ. ಆಚಾರ್ಯರಿಗೆ 2 ಹೆಸರು ಯಾಕೆ ಅಂದ್ರೆ, ಮೊದಲು ಸನ್ಯಾಸದ ಹೆಸರು ಪೂರ್ಣಪ್ರಜ್ಞ ಅಷ್ಟೇ. ಪೂರ್ಣಪ್ರಜ್ಞ ತೀರ್ಥರು ಅಲ್ಲ, ಪೂರ್ಣಪ್ರಜ್ಞ. ಆಮೇಲೆ ಆನಂದ ತೀರ್ಥರು ಅಂತ. ಆಗ ಅಣ್ಣಯ್ಯ ಸ್ವಾಮಿಗಳಿದ್ರಲ್ಲ, ಅವ್ರ ಹೆಸರು ಏನು ಅಂತ ಹೇಳಲೇ ಇಲ್ಲ. ಜ್ಯೇಷ್ಠಯತಿ, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರೆ ಅಣ್ಣಸ್ವಾಮಿ. ಅಣ್ಣಸ್ವಾಮಿಗಳಿಗೆ ಅಥವಾ ಅಣ್ಣಯ್ಯ ಸ್ವಾಮಿಗಳಿಗೆ ಗೊತ್ತಾಯ್ತು, ಇವರು ಪ್ರಶ್ನೆ ಹಾಕ್ತಾ ಇದ್ದಾರೆ ಅಂದರೆ ಇಲ್ಲಿಯೇ ಉತ್ತರವೂ ಇರಬೇಕು. ನಮಗೆ ಮಧ್ವರು ಯಾವ ರೀತಿ ಒಂದು ವಿಷಯವನ್ನು ನಿರೂಪಣೆ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟ ರೀತಿ ಅದು. ನಿಮ್ಮ ಪ್ರಕಾರ ಉತ್ತರ ಇದೆಯಾ ಅಂತ ಪ್ರಶ್ನೆ ಹಾಕಬೇಕು. ಅವರು ಆ ಪ್ರಶ್ನೆಯನ್ನು ಕಾನ್ಫಿಡೆಂಟ್ ಆಗಿ ತಗೊಳ್ತಾರೆ. ಕ್ರಮೇಣ ಇಲ್ಲ, ನಮಗೆ ಈ ಉತ್ತರ ಗೊತ್ತಿಲ್ಲ ಅನ್ನೋದು ಗೊತ್ತಾಗಲಿಕ್ಕೆ ಶುರು ಆಗುತ್ತೆ. ಆಗ ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ? ಪ್ರಶ್ನೆ ಹಾಕಿದವನನ್ನೇ ಕೇಳೋಣ ಅಂತ ನಿಧಾನವಾಗಿ ಗೊತ್ತಾಗುತ್ತೆ. ಹಾಗೆ ಮಧ್ವಾಚಾರ್ಯರ ಕಡೆ ಬಂದರು. ಯಾಕೆಂದ್ರೆ ಮಧ್ವಾಚಾರ್ಯರು ಹೇಗೆ ನಿರೂಪಣೆ ಮಾಡೋದು ನೋಡಿ. ಮೊದಲು ನಾನೊಂದು ಹೊಸ ಸಿದ್ಧಾಂತ ಕೊಟ್ಟಿದ್ದೇನೆ ಅಂತ ಹೇಳ್ಬಿಡ್ಲಿಲ್ಲ ಅವರು. ಫಸ್ಟು ಅಚ್ಯುತ ಪ್ರಜ್ಞರು ಇಷ್ಟಸಿದ್ಧಿ ಎನ್ನುವ ಗ್ರಂಥದ ಪಾಠ ಮಾಡಿದ್ರು. ಆ ಮೊದಲನೇ ಶ್ಲೋಕದಲ್ಲಿ ಇರುವ 32 ದೋಷಗಳನ್ನು ತೆಗೆದು ತೋರಿಸಿದ್ರು. ಅವರು ಹೇಳಿದ್ದಕ್ಕೆ
ಅಚ್ಯುತ ಪ್ರಜ್ಞರಿಗೆ ಸಿಟ್ಟು ಬಂತು. ದೊಡ್ಡವರು ನಮ್ಮ ಸರಿಯಾದ ಅಭಿಪ್ರಾಯವನ್ನು ಗುರುತಿಸದೆ ಹೋದರೆ ನೀವು ತಾಳ್ಮೆಯಿಂದ ಇರಬೇಕೇ ವಿನಃ ಅವ್ರ ಮೇಲೆ ಸಿಟ್ಟು ಮಾಡ್ಕೋಬಾರದು ಅಂತ ಇದೊಂದು ಪಾಠ. ಆಮೇಲೆ ಆ ಪಾಠ ಅಲ್ಲಿಗೆ ಮುಗೀತು. ಜನರೆಲ್ಲ ಬಂದು ಕೇಳಿದ್ರು, ಅಲ್ಲಪ್ಪ ನೀನು ಹೇಳು ನೋಡೋಣ. ಉತ್ತರ ಹೇಳಿದ್ರು. ಅವ್ರೇನು ಮಾಡಿದ್ರು, ಮೊದಲು ಮಾಯಾವಾದವನ್ನು ಉಪನ್ಯಾಸ ಮಾಡಿದ್ರು ಮಧ್ವಾಚಾರ್ಯರು. ಅಂದರೆ ನನಗೆ ಪೂರ್ತಿ ಗೊತ್ತಿದ್ದು ನಾನು ಪ್ರಶ್ನೆ ಕೇಳಿದ್ದೇ ವಿನಃ ಅಜ್ಞಾನದಿಂದ ಕೇಳಿದ ಪ್ರಶ್ನೆ ಅಲ್ಲ. ಮೊದಲು ಆಚಾರ್ಯರು ಚಿಂತನೆ ಮಾಡಿದ್ದು ಮಾಯಾವಾದದ ದರ್ಶನವನ್ನ. ಅಖಂಡಿತೋಪನ್ಯಸನಂ ವಿಸಂಶಯಂ ಸಸಂಪ್ರದಾಯಂ ಪ್ರವಚೋ ದೃಢೋತ್ತರಂ ಅಂತ. ಇದಾಗಿ ಪುರಾಣಗಳ ಚರ್ಚೆ ಆಗ್ತಾ ಇತ್ತು. ಅವಾಗೆಲ್ಲ ಈ ತರಹ ಒಂದು ಸೊಫೆಸ್ಟಿಕೇಟೆಡ್ ಆದ ಪುಸ್ತಕ, ಅದರ ಎಡಿಟರು, ಅದರ ಕೆಳಗಡೆ ಅದೆಲ್ಲ ಇರಲಿಲ್ಲ. ಪ್ರಿಂಟೆಡ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ವಲ್ಲ. ಬೇರೆ ಬೇರೆ ಯವರು ಬರದ ತಾಡವಾಲೆಯನ್ನು ಒಂದು 4 ಜನ ಇಟ್ಟುಕೊಂಡು ಓದೋದು. ಒಂದೊಂದರಲ್ಲಿ ಒಂದೊಂದು ಥರ ಇದೆ. ಅದನ್ನೆಲ್ಲ ಸಾಧ್ಯವಾದಷ್ಟು ಗಮನಿಸಿ ಅಚ್ಯುತ ಪ್ರಜ್ಞರು ಇವರು ಓದಿರ್ತಾರೆ, ಓದ್ಮೇಲೆ ಹೇಳಬೇಕು. ವಾಚನ ಪ್ರವಚನ ಹೀಗಿತ್ತು. ಆಗ ಆಚಾರ್ಯರು 4 ಜನ 4 ಪುಸ್ತಕ ಇಟ್ಕೊಂಡಿದ್ರಲ್ಲ, ಆ ಒಂದು ಪಾಠ ಸರಿ ಎಂದ್ರು. ಓಹೋ, ಹಾಗಾದ್ರೆ ಪಂಚಮಸ್ಕಂದದ ಗದ್ಯವನ್ನು ಹೇಳಿ ನೋಡೋಣ ಅಂದ್ರು. ಅದಿನ್ನು ಬಂದೇ ಇರಲಿಲ್ಲ ಆ ಭಾಗ. ಆರಾಮವಾಗಿ ಅಧ್ಯಾಯಗಳನ್ನೇ ಹೇಳಿಬಿಟ್ರು. ಆಗ ಅಚ್ಯುತ ಪ್ರಜ್ಞರಿಗೆ ಅನ್ನಿಸಿತು, ಇದು ಯಾವ ಪ್ರತಿಭೆ, ಯಾವಾಗ ಓದಿದ್ದೀನಿ ನೀನು? ಹೋದ ಜನ್ಮದಲ್ಲೇ ಓದಿದ್ದೀನಿ ಅಂದ್ರು. ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಅದಾದ ಮೇಲೆ ಬ್ರಹ್ಮಸೂತ್ರ ಭಾಷ್ಯಗಳನ್ನು ಹೇಳುವಾಗ ಏನು ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಸೂತ್ರಕ್ಕೂ ಭಾಷ್ಯಕ್ಕೂ ಸಂಬಂಧವೇ ಇಲ್ಲ. ಅಲ್ಲಿ ಇರೋ ಮಾತಿಗೂ ಇವ್ರು ಕೊಡೋ ವಿವರಣೆಗೂ. ಕನ್ನಡದಲ್ಲಿ ಒಂದು ಗಾದೆ ಉಂಟಲ್ಲ, ಊಟ ಆಯ್ತಾ ಅಂದ್ರೆ ಮುಂಡಾಸ್ 33 ಮೊಳ ಅನ್ನಂತೊಬ್ಬ. ಆ ರೀತಿ ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ವಲ್ಲ, ಏನ್ ಮಾತಾಡ್ತಾ ಇದ್ದೀರ ನೀವು ಅಂತ ಆಚಾರ್ಯರು ಕೇಳಲಿಕ್ಕೆ ಶುರು ಮಾಡಿದ್ರು. ಆಗ ಅಚ್ಯುತ ಪ್ರಜ್ಞರು ಸಿಟ್ಟು ಮಾಡಿಕೊಂಡು, ಓಹೋ ಹಾಗಾದ್ರೆ ಭಾಷ್ಯ ಬರಿಬಹುದಲ್ಲ ಅಂದ್ರು. ತೀವ್ರವಾಗಿ ಟಾಂಟ್ ಅಂತ ಇವತ್ತೇನು ಹೇಳ್ತಾರೆ, ಓಹೋ ಹಾಗಾದ್ರೆ ಭಾಷ್ಯ ಬರೆದು ಬಿಡಿ ಅಂದ್ರು. ಅದಕ್ಕೆ ಆಚಾರ್ಯರು ಭಾಷ್ಯ ಬರಿ ಅನ್ನೋದನ್ನ ತಗೊಂಡ್ರು. ದೊಡ್ಡವರು ಬೈದಾಗ ನಾವು ತಿರುಗಿ ಬೈಲಿಕ್ಕೆ ಹೋಗಬಾರದು. ಅವರು ದಾರಿಗೆ ಹೋಗಿ ಚಿಕ್ಕವರನ್ನ ಸಂಭಾಳಿಸೋದು ಎಷ್ಟು ಕಷ್ಟವೋ ಹಾಗೇ ದೊಡ್ಡವರನ್ನೂ ಸಂಭಾಳಿಸೋದು ಅಷ್ಟೇ ಕಷ್ಟ. ಆದ್ದರಿಂದ ಆಚಾರ್ಯರು ಆ ಅಚ್ಯುತ ಪ್ರಜ್ಞರು ಹೇಳಿದ್ದನ್ನ ಶಾಂತವಾಗಿ ಸ್ವೀಕರಿಸಿದರು. ಇದೆಲ್ಲ ನಮಗೆ ಪಾಠವೇ ಅಲ್ವಾ? ನಾನು ವಾಯುದೇವರ ಅವತಾರ ಕೇಳು ಅಂತ ಹೇಳಲಿಲ್ಲ ಅವತ್ತವರು. ಸುಮ್ಮನೆ ಇದ್ರು, ನಿಧಾನ ಗೊತ್ತಾಗತ್ತೆ. ಇದಾದ ಮೇಲೆ ಏನಾಯಿತು, ಬೇರೆ ಬೇರೆ ಕಡೆ ಭಾಷ್ಯವನ್ನ ಹೇಳಲಿಕ್ಕೆ ಶುರು, ಬ್ರಹ್ಮಸೂತ್ರಕ್ಕೆ ನೇರವಾದ ಅರ್ಥವನ್ನ ಹೇಳಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಒಟ್ಟಿಗೆನೆ ಬ್ರಹ್ಮಸೂತ್ರ ಭಾಷ್ಯ ಬರೀಲಿಲ್ಲ, ಒಟ್ಟಿಗೆ ಬರೀಲಿಲ್ಲ. ಅವರು ಬ್ರಹ್ಮಸೂತ್ರಕ್ಕೆ ಅರ್ಥ ಹೇಳಲಿಕ್ಕೆ ಶುರು ಮಾಡಿದ್ರು. ಆಗ ಒಬ್ಬ ಕುದ್ಯಪುಸ್ತೂರಾಯ ಅಂತ, ಆ ಕುದ್ಯಪುಸ್ತೂರಾಯ ಪ್ರಶ್ನೆ ಮಾಡಿದ, ನೀನು ಭಾಷ್ಯ ಬರೀಲಿಲ್ಲ, ಸೂತ್ರಕ್ಕೆ ಯಾಕೆ ಅರ್ಥ ಹೇಳ್ತಿ ಅಂತ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಭಾಷ್ಯ ಬರೆದುಬಿಟ್ಟು ಅರ್ಥ ಹೇಳಬೇಕು ಅಂತ ನಿಯಮ ಏನಿಲ್ಲ, ರೂಲ್ ಏನಿಲ್ಲ. ಮತ್ತೆ ತಲೆ ಇದ್ರೆ ಸೂತ್ರಕ್ಕೆ ಅರ್ಥ ಹೇಳಬಹುದು. ಏನೇನೋ ಮಾತಾಡ್ತೀಯ, ದಂಡ ಮುರಿತೇನೆ ಎಂದ ಅವನು. ಅವಾಗೇನು ಉತ್ತರ ಕೊಡಲಿಲ್ಲ. ಏಕೆಂದರೆ ಸಭೆಯಲ್ಲಿ ಅನ್ಪಾರ್ಲಿಮೆಂಟರಿ ವರ್ಡ್ ಬಳಸಬಾರದಲ್ವಾ. ಏನು ಹೇಳಲಿಲ್ಲ ಅವರು, ಸುಮ್ಮನೆ ಇದ್ರು. ಮುಂದುವರಿಸ್ಕೊಂಡು ಹೋದ್ರು, ಜನ ಕೇಳಿದ್ರು. ಅದಾದ ಮೇಲೆ ಒಮ್ಮೆ ಸಿಗುವಾಗ ಅವನು ಬಂದ,
ದಂಡವನ್ನು ತೋರಿಸಿ, ನೋಡು ಅವಾಗ ದಂಡ ಇರಲಿಲ್ಲ, ಈಗ ತಂದಿದ್ದೀನಿ ಮುರಿ ಅಂತಂದ್ರು. ಆ ಧೈರ್ಯಕ್ಕೆ ನಡುಗಿ ಹೋದ ಅವನು. ಇಷ್ಟಾದರೂ ಆ ಭಂಡ ಏನು ಮಾಡಿದ, ಬೇರೊಬ್ಬರನ್ನು ಕೇಳಿದ, ಬನ್ನಿ ಬನ್ನಿ ಮುರಿಲಿಕ್ಕೆ ಸಹಾಯ ಮಾಡಿ ಅಂತ. ಯಾರಾದರೂ ಹಂಗೆ ಕೇಳ್ತಾರೆ? ಅಲ್ಲಿ ಮುಖ್ಯವಾಗಿರೋದು ದಂಡ ಮುರಿಲಿಕ್ಕೆ ಬೇಕಾದ ತೋಳ್ಬಲ ಅಲ್ಲ, ನೈತಿಕವಾದ ಬಲ. ಆ ಎಥಿಕ್ಸು ಅಡ್ಡ ಬಂತು ಅವನಿಗೆ, ಸುಮ್ಮನಾದ. ಆಮೇಲೆ ಇವರು ಬೇರೆ ಬೇರೆ ಕಡೆ ವ್ಯಾಖ್ಯಾನ ಮಾಡಿಕೊಂಡು ಹೋದರು. ಅದರಲ್ಲಿ ಅವರು ಹೇಳ್ತಾ ಇದ್ದ ಬಹಳ, ಪ್ರತಿ ಸರ್ತಿ ಸೂತ್ರಕ್ಕೆ ಅರ್ಥ ಹೇಳುವಾಗ ಬೇರೆ ಬೇರೆ ಅರ್ಥ ಹೇಳ್ತಾ ಇದ್ರು. ಒಂದು ಅರ್ಥ ನಮಗೆ ಇಲ್ಲಿ ಕೊಟ್ಟಿರೋದು. ಇದನ್ನ ತ್ರಿವಿಕ್ರಮ ಪಂಡಿತಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಭಾಷ್ಯಂತೆ ಹ್ಯಪರಿಮಿತ ಸಮಸ್ತ ವೇದೇಶು ಏತೇನ ಪ್ರತಿಪದಮ ಪ್ರಯತ್ನಮರ್ಥಾ ಅಂತ. ಅವರು ನಾನು ಭಾಷ್ಯ ಬರಿಬೇಕು ಅಂತ ಹೇಳಿ ಕೂತ್ಕೊಂಡು ಏನು ಬರೆದ್ರೆ ಇದು ನೆಟ್ಟಗಾಗತ್ತೆ, ಹಿಂದೆ ಮುಂದಿನದ್ದಕ್ಕೆ ಅನ್ವಯ ಆಗತ್ತೆ ಅಂತ ನಮ್ಮ ಥರ ಬರೆದಿದ್ದಲ್ಲ. ಅವರು ಹೇಳ್ತಾ ಇದ್ರು, ಒಂದರ್ಥ ಬರೆದ್ರು ಅದೇ ಭಾಷ್ಯ. ಇದು ಆಚಾರ್ಯರ ಬರಹದ ಶೈಲಿ. ಅವರೇನು ಮಾಡಿದ್ರು, ಸುಮಾರು ಒಂದು 30 ವರ್ಷ ಆಚಾರ್ಯರಿಗೆ. 30 ವರ್ಷದಲ್ಲಿ ಅವರು ಬದರಿಗೆ ಹೋದರು. ಬದರಿಗೆ ಹೋದಾಗ ಏನಾಯಿತು, ಗೀತಾಭಾಷ್ಯವನ್ನು ಬರ್ಕೊಂಡು ಮಧ್ಯದಲ್ಲಿ ಗೀತಾಭಾಷ್ಯ ಬರೆಯಿಸಿ ಇವ್ರಿಗೂ ಕೂಡ ಕೊಟ್ಟು ಕಳಿಸಿದ್ರು, ಗುರುಗಳಿಗೆ ಕೊಟ್ಟು ಕಳಿಸಿದ್ರು. ಇನ್ನೊಂದು ಪ್ರತಿಯನ್ನು ಅವರು ತಗೊಂಡು ಹೋದರು, ಅಲ್ಲಿ ದೇವರಿಗೆ ಅರ್ಪಣೆ ಮಾಡಿದ್ರು. ಅದಾದ ಮೇಲೆ 48 ದಿವಸ ಬದರಿಯಲ್ಲಿಯೇ ಕಾಷ್ಠಮೌನ ವ್ರತವನ್ನು ಮಾಡಿದ್ರು. ವೇದವ್ಯಾಸರು ಅವ್ರನ್ನ ಕರೆದರು. ಇವರು ಅಲ್ಲಿಗೆ ಹೋದರು. ಅದು ಯಾವ ಬದರಿಯೋ ಗೊತ್ತಿಲ್ಲ, ಅಲ್ಲಿಗೆ ಹೋದರು. ಅಲ್ಲಿಗೆ ಹೋಗಿ ನಾನು ಇಲ್ಲೇ ಇರ್ತೇನೆ ಎಂದಾಗ ಅವ್ರು ಹೇಳಿದ್ರು, ಇಲ್ಲ ಇಲ್ಲ ನೀನು ಹೋಗಬೇಕು, ಭಾಷ್ಯ ಬರಿಬೇಕು ಅಂತ. ಆಗ ಮೊದಲ ಕೆಲಸವೇ ಬಂದು ಭಾಷ್ಯ ಬರೆದದ್ದು. ಅದು ಮೊದಲು ಬರೆದದ್ದನ್ನು ಸತ್ಯತೀರ್ಥರು ಬರೆದ್ರು. ಅದು ನಮಗೆ ಇವತ್ತು ಸಿಗಲ್ಲ. ನಮಗೆ ಇವತ್ತು ಪ್ರಾಚೀನವಾದದ್ದು ಸಿಗೋದು ಹೃಷಿಕೇಶ ತೀರ್ಥರದ್ದು. ಆ ಬರೆದದ್ದನ್ನು ಮತ್ತೆ ಎಲ್ಲ ಕಡೆ ಕೊಟ್ಟರು. ಅದರ ಬಗ್ಗೆ ಚರ್ಚೆಗಳಾಯಿತು. ಅಚ್ಯುತ ಪ್ರಜ್ಞರಿಗೆ ಲೈಟಾಗಿ ಗದರಿದ್ರು ಅಂತ ಬರುತ್ತೆ. ಯಾಕೆಂದ್ರೆ ಯಾವ ಒಬ್ಬ ಶಿಷ್ಯ ಬಂದು ನನಗೆ ಜ್ಞಾನ ಕೊಡಬೇಕು ಅಂತ ಕೇಳಿದ್ರು, ಇಬ್ರು, ಒಬ್ಬ ತಂದೆ ಒಬ್ಬ ಗುರು. ಇವರೇನ್ ಮಾಡಿದ್ರು, ನಾರಾಯಣ ನಡಿಲ್ಲಾಯರು ಮಧ್ಯಗೇಹ ಭಟ್ರು ಅಂತನ್ನೋದರ ತುಳು ರೂಪ ಏನು ಅಂದರೆ ನಡಿಲ್ಲಾಯ. ಮಧ್ಯ ನಡು, ಇಲ್ಲಿ ಗೇಹ ಮನೆ, ಮಧ್ಯಗೇಹ ಅಂದರೆ ನಡಿಲ್ಲಾಯರು ಅಂತ. ಅವ್ರ ಹೆಸರು ನಾರಾಯಣ ಅಂತ. ನಾರಾಯಣ ನಡಿಲ್ಲಾಯರು ನನಗೊಬ್ಬ ಮಗ ಬೇಕು, ಅಂತಿಂತ ಮಗ ಅಲ್ಲ, ಅವನು ನನಗೇ ಜ್ಞಾನವನ್ನು ಕೊಡಬೇಕು ಅಂತ. ಆ ಥರದ ಮಗ ಹುಟ್ಟಿದ. ಅವ್ರಿಗೆ ಬೇಗ ಅರ್ಥ ಆಯಿತು. ಸನ್ಯಾಸ ತಗೊಳ್ಳೋ ತನಕ ಅಯೋಮಯ ಇತ್ತು ಅವನ ಬಗ್ಗೆ. ಸನ್ಯಾಸ ತಗೊಂಡ ಮೇಲೆ ಅವರು ಕೇಳ್ತಾ ಕೂತ್ಬಿಟ್ರು. ಆಚಾರ್ಯರ ತಂದೆ ತಾಯಿ ಆಚಾರ್ಯರ ಜೊತೆಗೆ ಇದ್ದು ಬಿಟ್ಟಿದ್ರಂತೆ. ಅಲ್ಲಿಯೇ ಶಾಸ್ತ್ರ ಶ್ರವಣ ಮಾಡ್ತಾ ಸುಖವಾಗಿದ್ರು ಅಂತ ಬರುತ್ತೆ. ಮಧ್ವೇಂದೋರ್ ನಿತ್ಯ ಸಂಬಂಧಾತ್ ನಿಸ್ಸಮಸ್ತಾಪ ಚೇತಸೋಹೋ ವೈಕುಂಠಂ ಯಾತಯೋ ಪಿತ್ರೋಹೋ ಗೇಹೇಸ್ಯ ವರಜೋ ವಸತ್ ಅಂತ ಹೇಳಿ 15ನೇ ಸರ್ಗ. ಆ ಕಾರಣದಿಂದ ಅವರು ಕೂಡಲೇ ಅರ್ಥ ಮಾಡ್ಕೊಂಡ್ಬಿಟ್ರು, ನಾವು ದೇವರನ್ನು ಏನು ಕೇಳಿದೀವೋ ಅದೇ ನಮಗೆ ಸಿಕ್ಕಿದೆ ಅಂತ. ಆದರೆ ಅಷ್ಟು ಪಕ್ಕ ಅಚ್ಯುತ ಪ್ರಜ್ಞರಿಗೆ ಅರ್ಥ ಆಗಲಿಲ್ಲ. ದೇವರು ಕೊಟ್ಟಿದ್ದಾನೆ, ಅವ್ರಿಗೆ ಅರ್ಥ ಆಗೋದು ತಡ ಆಯ್ತು. ಅದಕ್ಕೆ ಆಚಾರ್ಯರು ಸ್ವಲ್ಪ ಲೈಟಾಗಿ ಗದರಿದ್ರು ಅಂತ. ಸಾನು ನೀತಿ ರಥ ನೀತಿ ಮಾನಯನ್, ಅಲ್ಲಿ ಸ್ವಲ್ಪ ಬೈದಾಗ ಅವರು ತಗೊಂಡ್ರು. ಅದರ ಸಂಕೇತ ಏನು ಅಂದರೆ ತಪ್ತ ಮುದ್ರೆಯನ್ನು ಸ್ವೀಕಾರ ಮಾಡಿದ್ರು. ಚಕ್ರಶಂಖವನ್ನ
ಸ್ವೀಕಾರ ಮಾಡಿ ನಿನ್ನ ಮತವನ್ನು ಒಪ್ಪಿದ್ದೇನೆ. ಆಮೇಲೆ ಶಿಷ್ಯನ ಸನ್ನಿಧಿಯಲ್ಲಿ ಶಿಷ್ಯ ಬರೆದ ಗ್ರಂಥವನ್ನ ಗುರುಗಳು ಪಾಠ ಮಾಡಲಿಕ್ಕೆ ಶುರು ಮಾಡಿದ್ರು. ಇದು ಯಾವ ಶಿಷ್ಯನಿಗೆ ಭಾಗ್ಯ ಸಿಗಬೇಕು ಈ ಥರದ್ದು? ಶಿಷ್ಯ ಬರೆದ ಗ್ರಂಥವನ್ನ ಗುರುಗಳು ಪಾಠ ಮಾಡಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಗ್ತಾ ಹೋಯ್ತು, ಇಲ್ಲ ಇದರ ಆಳ ಏನು ಅಂತ. ಹಾಗೆ ಭಾಷ್ಯವನ್ನ ಕೇಳಿ ಪದ್ಮನಾಭ ತೀರ್ಥರು ಬಂದರು. ಆಚಾರ್ಯರ ಭಾಷ್ಯವನ್ನ ಕೇಳಿ ಶೋಭನ ಭಟ್ರಾಗಿದ್ದವರು, ಹಾಗೆ ಬೇರೆ ಬೇರೆ ಅವರು ಅದನ್ನು ಕೇಳ್ತಾ ಬಂದರು. ಇದಾದ ಮೇಲೆ ಮಧ್ವಾಚಾರ್ಯರು ಸ್ವಲ್ಪ ಅವರು ರಾಜಾಶ್ರಯ ಅಂದರೆ ರಾಜ ಒಪ್ಪಿ ಅವರನ್ನ, ರಾಜ ಒಪ್ಪುವ ತನಕ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ರು. ಅಧಿಕಾರಿ ವರ್ಗ ಯಾವತ್ತೂ ಅಷ್ಟೇ ಅಲ್ವಾ, ರಾಜ ಒಪ್ಪಿದ ಮೇಲೆ ಒಪ್ತಾರೆ. ನಮ್ಮ ಜನ ಇವತ್ತು ಅಷ್ಟೇ ಅವತ್ತು ಅಷ್ಟೇ. ರಾಜ ಒಪ್ಪಿದ ಮೇಲೆ ಒಪ್ಪಿದ್ದು. ಪರಿವೃಢಗನ ತಂಗೆ ರಾಜಸಿಂಹೋರ್ಜ ಶಕ್ತ್ಯ ತ್ಯಜತಿ ಮಲಿನ ಭಾವಂ ನೀರತತ್ವಾನ್ನಿಕಾಮಂ ಅಂತ 14ನೆಯ ಸರ್ಗದ ಆರಂಭದಲ್ಲೇ ಅದನ್ನು ಸೂಚಿಸಿದ್ದಾರೆ. ಮಧ್ವಾಚಾರ್ಯರಿಗೆ ಕಾಟ ಕೊಡೋದು ನಿಲ್ಲಿಸಿದ್ರು. ಯಾಕೆಂದ್ರೆ ಆ ಗ್ರಂಥದ ಅಪಹರಣದ ಒಂದು ಪ್ರಸಂಗ ಆಯಿತು, ಅದು ಹೇಳುವ. ಅದರಿಂದಾಗಿ ಏನಾಯಿತು, ಕಾಟ ಕೊಡೋದು ನಿಲ್ಲಿಸಿ ರಾಜ ಎಲ್ಲ ಇದು ಮಾಡಿದ ಮೇಲೆ ರಾಜಗುರುಗಳಾದ ತ್ರಿವಿಕ್ರಮ ಪಂಡಿತರು ಇದನ್ನು ಒಪ್ಪಿದರು. ಒಪ್ಪಿದ ಮೇಲೆ ಆಚಾರ್ಯರು ಹೇಳಿದ್ರು, ನೀನೊಂದು ಟೀಕೆಯನ್ನು ಬರಿಬೇಕು ಅಂತ. ಅದರ ಹೆಸರೇ ತತ್ವಪ್ರದೀಪ. ಬರಿತಾ ಬರಿತಾ ಅವ್ರಿಗನ್ನಿಸ್ತು, ನೀವೇ ಇನ್ನೊಂದು ಗ್ರಂಥವನ್ನು ಕೊಡ್ರಿ ಎಂದರು. ಆಗ ಮಧ್ವಾಚಾರ್ಯರು ಕೊಟ್ಟದ್ದು ಅನುವ್ಯಾಖ್ಯಾನ. ಮೊದಲು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಇತ್ತು, ಆಮೇಲೆ ಅನುವ್ಯಾಖ್ಯಾನ ಬಂತು. ಇದಾದ ಮೇಲೆ ಅವರೇ ಒಂದು ನ್ಯಾಯ ವಿವರಣ ಅನ್ನುವ ಗ್ರಂಥವನ್ನ ಬರೆದರು. ಸೊ ಭಾಷ್ಯಕ್ಕೆ ಫುಟ್ ನೋಟ್ ಯಾವುದು ಅಂದರೆ ಅನುವ್ಯಾಖ್ಯಾನ. ಅನುವ್ಯಾಖ್ಯಾನಕ್ಕೆ ಫುಟ್ ನೋಟ್ ಯಾವುದು ಅಂತಂದ್ರೆ ನ್ಯಾಯ ವಿವರಣ. ಈ ಭಾಷ್ಯದ ಸಂಗ್ರಹ ಸರ್ವಶಾಸ್ತ್ರಾರ್ಥ ಸಂಗ್ರಹ. ಇವತ್ತು ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಂದ್ರೆ ಗೊತ್ತಾಗೋದಿಲ್ಲ, ಅಣುಭಾಷ್ಯ ಅಂತ ಅನ್ಬೇಕು. ಈ ಸೂತ್ರ ಭಾಷ್ಯಕ್ಕೆ 2 ವ್ಯಾಖ್ಯಾನ ಇದೆ. ಪ್ರಾಚೀನವಾದದ್ದೊಂದು ತತ್ವಪ್ರದೀಪ, ತ್ರಿವಿಕ್ರಮ ಪಂಡಿತರು ಬರೆದದ್ದು. ಆಮೇಲೆ ಜಯತೀರ್ಥರು ನಂತರ ಬರೆದ ತತ್ವಪ್ರಕಾಶಿಕ. ಅನುವ್ಯಾಖ್ಯಾನಕ್ಕೆ 4 ಟೀಕೆಗಳಿದೆ. ಮೊದಲನೆಯ ಟೀಕೆ ಪದ್ಮನಾಭ ತೀರ್ಥರದ್ದು, ಸನ್ಯಾಯ ರತ್ನಾವಳಿ ಅಂತ. ಇದಾದ ಮೇಲೆ ಶಂಕರ ಪಂಡಿತರು ಅಂತ ಆಚಾರ್ಯರ ಲೈಬ್ರರಿಯನ್, ಅವರು ಬರೆದ ಅನುವ್ಯಾಖ್ಯಾನ ಸಂಬಂಧ ದೀಪಿಕಾ ಅಂತ ಒಂದು ಟೀಕೆ ಇದೆ, ಬಹಳ ಸಂಕ್ಷಿಪ್ತವಾಗಿದೆ. ಇದಾದ ಮೇಲೆ ಮೂರನೆಯದ್ದು ನಾರಾಯಣ ಪಂಡಿತರ ನಯಚಂದ್ರಿಕಾ ಅಂತ ಮೂರನೆಯದ್ದು. 4ನೆಯದ್ದು ಜಯತೀರ್ಥರು ಬರೆದ ವಿಷಮಪದ ವಾಕ್ಯಾರ್ಥ ವಿವೃತಿ ಅಂತ. ಆ ವಿಷಮಪದ ವಾಕ್ಯಾರ್ಥ ವಿವೃತಿಯನ್ನು ನ್ಯಾಯಸುಧಾ ಅಂತ ಕರೀತಾರೆ. ಇವತ್ತು ಅದು ಪಾಠ ಪ್ರವಚನ ಪರಂಪರೆಯಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ. ನ್ಯಾಯ ವಿವರಣಕ್ಕೆ ಶಂಕರ ಪಂಡಿತರ ಅನುವ್ಯಾಖ್ಯಾನ ನ್ಯಾಯ ವಿವರಣ ಸಂಬಂಧ ದೀಪಿಕಾ ಅಂತ ಒಂದು ಕೃತಿ ಇದೆ. ರಾಘವೇಂದ್ರ ಸ್ವಾಮಿಗಳದ್ದು ಒಂದು ಕೃತಿ ಇದೆ, ತತ್ವಮಂಜರಿ ಅಂತ. ಜಯತೀರ್ಥರದ್ದು 2 ಪಾದಗಳಿಗೆ ಏನೋ ಒಂದು ವ್ಯಾಖ್ಯಾನ ಇದೆ. ಆಮೇಲೆ ಅದನ್ನು ರಘುತ್ತಮ ತೀರ್ಥರು ಮುಂದುವರಿಸ್ಕೊಂಡು ಹೋದರು. ಇವೆರಡು ನಮಗೆ ಇರುವಂಥದ್ದು. ನೇರವಾಗಿ ನ್ಯಾಯ ವಿವರಣಕ್ಕೆ ವ್ಯಾಖ್ಯಾನ. ಆಮೇಲೆ ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಂತ ಅಣುಭಾಷ್ಯ. ಅದಕ್ಕೆ ತ್ರೈವಿಕ್ರಮಾರ್ಯ ದಾಸರು ಅಂತ ನಾರಾಯಣ ಪಂಡಿತಾಚಾರ್ಯರ ಮಗ ವಾಮನ ಪಂಡಿತಾಚಾರ್ಯರು ಅಂತ ಅವರು ಆನಂದಮಾಲ ಅನ್ನುವ ಕೃತಿಯನ್ನು ಬರೆದಿದ್ದಾರೆ.
ಇದಾದ ಮೇಲೆ ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿ. ಹೀಗೆ 4 ಕೃತಿಗಳಿವೆ. ಸೂತ್ರ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ 4 ಕೃತಿಗಳು. ಸೂತ್ರ ಭಾಷ್ಯ ಇದೆಯಲ್ಲ, ಅದು ಬಹಳ ಸೊಗಸು. ಮಧ್ವಾಚಾರ್ಯರ ಸೂತ್ರ ಭಾಷ್ಯ ಎಲ್ಲ ವೇದಗಳನ್ನು, ಎಲ್ಲ ಪುರಾಣಗಳನ್ನು ಕನೆಕ್ಟ್ ಮಾಡಿ ಯಾವ ರೀತಿ ಅರ್ಥೈಸಬೇಕು ಅನ್ನೋದನ್ನು ತೋರಿಸುತ್ತೆ. ಈ ಸೂತ್ರ 4 ವಿಭಾಗದಲ್ಲಿ ಇದೆ. ಮೊದಲನೆಯದ್ದು ಸಮನ್ವಯಾಧ್ಯಾಯ. ಎಲ್ಲ ಶಬ್ದಗಳು ದೇವರನ್ನು ಹೇಗೆ ಪ್ರತಿಪಾದನೆ ಮಾಡ್ತವೆ ಅಂತ ಹೇಳುವ ಅಧ್ಯಾಯ. ಎರಡನೆಯದ್ದು ಅವಿರೋಧಾಧ್ಯಾಯ. ಬೇರೆ ಬೇರೆ ಮತಗಳ, ಬೇರೆ ಬೇರೆ ಯುಕ್ತಿಗಳ ವಿರೋಧ ಹೇಗೆ ಇಲ್ಲ ಅನ್ನೋದನ್ನು ತೋರಿಸುವಂಥದ್ದು. ಇನ್ನು ಮೂರನೆಯದ್ದು ಸಾಧನಾಧ್ಯಾಯ, ನಾಲ್ಕನೆಯದ್ದು ಫಲಾಧ್ಯಾಯ ಅಂತ. ಇದರಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದ್ದಾನ ಮಾಡಿಲ್ವಾ ಅಂತ ಒಬ್ಬರಿಗೆ ಪ್ರಶ್ನೆ ಬರುತ್ತೆ. ಮಾಡಿದ್ದಾನೆ, ಹೌದಾ? ಆಕಾಶ ಹೇಗೆ ಸೃಷ್ಟಿ ಮಾಡ್ತಾನೆ? ಆಕಾಶ ಅಂದ್ರೇನು? ಖಾಲಿ ಜಾಗ. ಖಾಲಿ ಜಾಗ ಸೃಷ್ಟಿ ಮಾಡಬೇಕಾದ್ರೆ ಮೊದಲು ಏನೋ ಇರಬೇಕಾಗತ್ತೆ ಅಲ್ವಾ? ಒಂದು ಕಟ್ಟಡ ಉಂಟು, ಸ್ಪೇಸ್ ಕ್ರಿಯೇಟ್ ಮಾಡಿದ್ರೆ ಏನು ಮಾಡಬೇಕು? ಕಟ್ಟಡ ಹೊಡಿಬೇಕು ಅಲ್ವಾ? ಆ ರೀತಿ ಆಕಾಶ ಸೃಷ್ಟಿ ಮಾಡಬೇಕು ಅಂತಂದ್ರೆ ಮೊದಲು ಜಗತ್ತು ಸೃಷ್ಟಿಯಾಗಿರಬೇಕು, ಆಮೇಲೆ ಅದನ್ನು ಒಡೆದು ಕುಟ್ಟಿ ಪುಡಿ ಮಾಡಿ ಆಕಾಶ ಕ್ರಿಯೇಟ್ ಮಾಡಬೇಕು. ದೇವರು ಆಕಾಶವನ್ನು ಸೃಷ್ಟಿ ಮಾಡಿದ ಅಂತಂದ್ರೆ, ಸೃಷ್ಟಿ ಮಾಡೋದಕ್ಕಿಂತ ಆಕಾಶಕ್ಕಿಂತ ಮೊದಲು, ಜಗತ್ತಿನ ಸೃಷ್ಟಿಗಿಂತ ಮೊದಲು ಆಕಾಶ ಸೃಷ್ಟಿಯಾಯಿತು, ಆಕಾಶ ಸೃಷ್ಟಿಯಾಗೋದಕ್ಕಿಂತ ಮೊದಲು ಜಗತ್ತಿತ್ತು ಅಂತ. ಇಲ್ಲ, ದೇವರು ಆಕಾಶ ಸೃಷ್ಟಿ ಮಾಡಲಿಲ್ಲ ಅಂದ್ರೆ, ಹಾಗಾದ್ರೆ ದೇವರು ಸರ್ವ ಸೃಷ್ಟಿ ಮಾಡಲಿಲ್ಲ. ಇದು ಉಭಯ ತಪ್ಪಾಶಾರಜ್ಜು ಅಂತ ಕನ್ನಡದಲ್ಲಿ ಜೀರ್ಕುಣಿಕೆ ಅಂತ ಕರೀತಾರೆ. ನೀವು ಈಚೆ ಹೇಳಿದ್ರೂ ಹಗ್ಗ ಗಟ್ಟಿಯಾಗತ್ತೆ, ಆಚೆ ಹೇಳಿದ್ರೂ ಹಗ್ಗ ಗಟ್ಟಿಯಾಗತ್ತೆ, ಆ ತರಹ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಇಲ್ಲ ಕರೆಕ್ಟು, ದೇವರು ಆಕಾಶ ಸೃಷ್ಟಿ ಮಾಡಿದ. ದೇವರು ನಮ್ದಾದ್ರೆ ಎಷ್ಟೋ ಬೇಕು. ಕ್ರಿಶ್ಚಿಯನ್ರ ಪ್ರಕಾರ ದೇವರು 7 ಆಕಾಶಗಳನ್ನು ಸೃಷ್ಟಿ ಮಾಡಿದ ಅಂತಾರೆ. ಎಲ್ಲಿ ಅಂತ ಹೋಗಿ ಕೇಳಬೇಕು ಅವರು. ನಮ್ಮಲ್ಲಿ ಆಕಾಶ ಸೃಷ್ಟಿ ಮಾಡಿದ, ಹೌದು ಅಲ್ಲ? ಮತ್ತೆ ಈ ಪ್ರಶ್ನೆಗಳು ಉಳಿಯತ್ತಲ್ಲ ಹಾಗೆ. ಅದಕ್ಕೆ ಉತ್ತರ ಹೀಗೆ: ಭೂತಂ ಭೂತಾಭಿಮಾನೀಚ ತದ್ದೇಹ ಅಂತರ್ನಿಯಾಮಕ. ಆಕಾಶ ಸೃಷ್ಟಿಯಾಯಿತು ಅಂತಂದ್ರೆ ಭೂತಾಕಾಶ ಸೃಷ್ಟಿಯಾಯಿತು ಅಂತ ಅರ್ಥ. ಏನು ಹಾಗಂದ್ರೆ ಬೌಂಡ್ರಿ ಈಸ್ ಕ್ರಿಯೇಟೆಡ್ ಅಂತ ಅರ್ಥ. ಭಾರತದ ಆಕಾಶ ಯಾವಾಗ ಸೃಷ್ಟಿಯಾಯಿತು? ಇದು ಭಾರತದ್ದು ಅಂತ ಗಡಿ ಸೃಷ್ಟಿಯಾದ ಮೇಲೆ ಭಾರತದ ಆಕಾಶ ಸೃಷ್ಟಿಯಾಯಿತು. ಮೊದಲು ಭಾರತ ಮತ್ತೆ ಈಗ ಏನನ್ನ ಪಾಕಿಸ್ತಾನ ಅಂತ ಕರೀತಾರೆ, ಅದು ನಮ್ಮ ದೇಶಕ್ಕೆ ಸೇರಿದ್ದಾಗ ಪಾಕಿಸ್ತಾನದ ಆಕಾಶ ಅಂತ ಒಂದಿರಲಿಲ್ಲ. ಅದರಿಂದ ಭೂತಾಕಾಶ ಸೃಷ್ಟಿಯಾಯಿತು ಅಂದರೆ ಅವ್ಯಾಕೃತ ಆಕಾಶದಲ್ಲಿ ಒಂದು ಬೌಂಡ್ರಿ ಕ್ರಿಯೇಟ್ ಆಯಿತು. ಇಷ್ಟರ ಒಳಗಡೆ ಲೋಕ, ಬೆಳಕು ಬೀಳಬೇಕು. ಲೋಕ ಅಂದರೆ ಬೆಳಕು ಬೀಳುವ ಜಾಗ ಅಂತ. ಬೆಳಕು ಬೀಳುವ ಜಾಗ ಇಷ್ಟು ಆಗಬೇಕು. ಇಲ್ಲಿ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು. ಇಲ್ಲಿ ಪ್ರಜೆಗಳ ಉತ್ಪತ್ತಿಗೆ ಅನುಕೂಲವಾದ ವಾತಾವರಣ ಇರಬೇಕು ಅನ್ನುವ ಸಂಕಲ್ಪ ಮೊದಲು ಬರುತ್ತಲ್ಲ, ಅದು ಆಕಾಶ ಸೃಷ್ಟಿ ಅಂತ ಅರ್ಥ. ಎಷ್ಟು ಚೆನ್ನಾಗಿದೆ ಅಲ್ಲ? ಎರಡನೆಯದ್ದು ಭೂತಾಭಿಮಾನೀಚ. ವಿನಾಯಕ ಹುಟ್ಟಿದರೆ ಆಕಾಶ ಹುಟ್ಟಿತು ಅಂತ ಹೇಳ್ತೇವೆ ಅಲ್ವಾ? ಭಾರತ ಸೋತಿತು ಅಂತಂದ್ರೆ ಏನರ್ಥ? ಇಲ್ಲಿರುವ ಕಲ್ಲು, ಮಣ್ಣು, ನದಿ ಇವುಗಳೆಲ್ಲ ಸೋತಿತು ಅಂತನಾ? ಕ್ರಿಕೆಟ್ ಮ್ಯಾಚ್ನಲ್ಲಿ ಭಾರತದ ಪ್ರತಿನಿಧಿಗಳು ಸೋತರು ಅಂತ ಅರ್ಥ.
ಹಾಗೆ ಆಕಾಶಮಾನಿ ಹುಟ್ಟಿದ ಅಂದರೆ ಆಕಾಶ ಹುಟ್ಟಿತು ಅಂತ ಹೇಳೋದು. ತದ್ದೇಹ, ಗಣಪತಿಯ ಶರೀರ ಈ ಭೂಮಂಡಲದ ಒಳಗಡೆ ಬ್ರಹ್ಮಾಂಡದ ಒಳಗಡೆ ಸೃಷ್ಟಿಯಾದಾಗಲೂ ಆಕಾಶ ಹುಟ್ಟಿತು ಅಂತಾರೆ. ಇನ್ನು ಗಣಪತಿಯ ದೇಹದ ಒಳಗಡೆ ವಿಶ್ವಂಭರ ರೂಪಿ ಪರಮಾತ್ಮ ಬರ್ತಾನಲ್ಲ, ಅವಾಗಲೂ ಏನಂತ ಕರೀತಾರೆ? ಆಕಾಶ ಹುಟ್ಟಿತು ಅಂತ ಕರೀತಾರೆ. ಆದ್ದರಿಂದಾಗಿ ಆಕಾಶಕ್ಕೆ ಹುಟ್ಟು ಇದೆ. ಆಕಾಶ ನಿತ್ಯವೂ ಹೌದು. ಈ ಸೃಷ್ಟಿಗಿಂತ ಮೊದಲು ಆಕಾಶ ಸೃಷ್ಟಿಯಾಯಿತು ಅನ್ನೋದೂ ಹೌದು. ಆಕಾಶ ನಿತ್ಯ ಅನ್ನೋದು ಹೌದು. ಸಾಪೇಕ್ಷವಾಗುತ್ತೆ ಇದು ಅಂದ್ರು, ರಿಲೇಟಿವ್ ಇದು. ಆಕಾಶ ಹುಟ್ಟುತ್ತೆ ಅಂತನ್ನುವ ವೇದದ ಮಾತು ಏನಿದೆ ಅದು ರಿಲೇಟಿವ್ ಅಂತಂದ್ರು. ಅದನ್ನು ಅರ್ಥ ಮಾಡಿಕೊಳ್ಳುವ ಕ್ರಮ ಬೇಕು ನಿಮಗೆ ಅಂದ್ರು. ಅನುವ್ಯಾಖ್ಯಾನ ಹೀಗಿದೆ. ಬಹಳ ಚಂದ ಅದು ಅನುವ್ಯಾಖ್ಯಾನ. ನೀವು ಆ ಶ್ಲೋಕ ಓದ್ಕೊಂಡು ಹೋದರೆ ಆರಾಮ ಅರ್ಥ ಆಗದೇ ಏನು ಇಲ್ಲ. ಯಾಕೆಂದ್ರೆ ಅರ್ಥ ಆಗಬಾರದು ಅಂತ ಬರೀತಾರೆ ಆಚಾರ್ಯರು. ಕರುಣೆಯಿಂದ ತಾನೇ ಬರೀಬೇಕು. ನಾನು ಸತ್ತು 70 ವರ್ಷ ಆಗುವ ತನಕ ಯಾರಿಗೂ ಅರ್ಥ ಆಗಬಾರದು ಅಂತ ಅವನಾದ್ರೂ ಬರೀತಾನ? ಅದು ಬರೆದ್ರೆ ಅವ್ರ ತಲೆ ಸಮ ಇದೆ ಅಂತಾರ ಆಚಾರ್ಯರಿಗೆ. ಆದ್ದರಿಂದ ನಾವು ಆಯಾ ಆಯಾ ಕಾಲಕ್ಕೆ ಅನುಗುಣವಾದ ಪ್ರಶ್ನೆಯನ್ನು ಇಟ್ಟುಕೊಂಡು ಅನುವ್ಯಾಖ್ಯಾನವನ್ನು ನೋಡಿದಾಗ ಅರ್ಥ ಹಾಗೆ ಆಗತ್ತೆ. ಎಲ್ಲರೂ ಮಾಡಿದ ಹಾಗೆ. ಇವಾಗ ಒಂದು ಗ್ರಂಥ ನಿರ್ಮಾಣ ಆಗುವಾಗ ವ್ಯಾಖ್ಯಾನ ಬೇಕಿಲ್ಲ. ಯಾಕೆಂದ್ರೆ ಆ ಸಮಕಾಲ್ಯದಲ್ಲಿ ನಾವಿರ್ತೇವೆ. ಇವಾಗ ನಮ್ಮ ಗುರುಗಳಾದ ಗೋವಿಂದ ಪಂಡಿತಾಚಾರ್ಯರ ಮಾತಿಗೆ ವ್ಯಾಖ್ಯಾನ ಬೇಕಾ? ನೇರವಾಗಿ ಅದೇ ಅರ್ಥ ಆಗತ್ತೆ. ಅವರು ಹೋಗಿ ಒಂದು 200 ವರ್ಷ ಆದಮೇಲೆ ಅವ್ರ ಮಾತು ಅವತ್ತಿನ ಪರಿಸ್ಥಿತಿಯಲ್ಲಿ ಏನಿತ್ತು ಅಂತ ಹೇಳಿ ಗೊತ್ತಾಗಲಿಕ್ಕೆ ಒಂದು ಟೀಕೆ ಬೇಕಾಗತ್ತೆ. ಇಲ್ಲವೇ ಅವಾಗ ಏನು ಪ್ರಶ್ನೆ ಎದುರಾಗತ್ತೆ ಆ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಅನುವ್ಯಾಖ್ಯಾನವೂ ಹಾಗೆ. ಜಯತೀರ್ಥರು ಮೊದಲಾದವರೆಲ್ಲ ಮಾಡಿದ್ದು ಅದೇ. ಆ ಕಾಲದಲ್ಲಿ ಬೇರೆ ಮತದವರ ಪ್ರಶ್ನೆ ಏನಿತ್ತು ಆ ಪ್ರಶ್ನೆಗೆ ಆಚಾರ್ಯರ ಮಾತಿನ ಹಿನ್ನೆಲೆಯಲ್ಲಿ ಉತ್ತರ ಕೊಟ್ಟರು ಅಷ್ಟೇ. ಅದೇ ವ್ಯಾಖ್ಯಾನ. ಅಂದರೆ ಒಂದು ರೀತಿ ನದಿಗೆ ಮೆಟ್ಟಿಲನ್ನು ಕಟ್ಟಿದ ಹಾಗೆ. ನದಿಗೆ ಸೋಪಾನ ಪಂಕ್ತಿ ಮೆಟ್ಟಿಲನ್ನು ಕಟ್ಟಿದ ಹಾಗೆ. ಸೋಪಾನ ಇರುವಷ್ಟೇ ಮೆಟ್ಟಿಲಲ್ಲ, ಸೋಪಾನ ಇರುವಷ್ಟೇ ನದಿಯಲ್ಲ, ಆಚೆಯೂ ನದಿ ಉಂಟು. ಆಚಾರ್ಯರ ಗ್ರಂಥಗಳು ನದಿ ಇದ್ದ ಹಾಗೆ. ನಮ್ಮ ಹಿರಿಯರು ಒಂದು ಸೋಪಾನವನ್ನು ಕಟ್ಟಿದ್ದಾರೆ. ಅದು ಎಷ್ಟೋ ಕಡೆ ಶಿಥಿಲ ಆಗಿರುತ್ತೆ. ಬೇರೆ ಕಡೆ ಸೋಪಾನ ಕಟ್ಟಬಾರದು ಅಂತಿಲ್ಲ ಅಲ್ವಾ? ಸರಿ ಮಾಡ್ತೇವೋ ಇಲ್ವೋ? ಇವತ್ತೊಂದು ನದಿ ಆ ಸೋಪಾನವನ್ನು ರಿನೋವೇಟ್ ಮಾಡ್ತೇವೆ. ಅದನ್ನು ಮತ್ತೆ ಕುಸಿದು ಹೋಗಿದ್ದ ಇದನ್ನು ಮತ್ತೆ ಸರಿ ಮಾಡಿ ಆ ಕಲ್ಲುಗಳನ್ನು ಮತ್ತೆ ಹಾಸಿ ಗಟ್ಟಿಯಾಗಿ ಮತ್ತೆ ಅವತ್ತಿನ ಟೆಕ್ನಾಲಜಿ ಸಿಮೆಂಟು ಗಚ್ಚು ಗಾರೆಗಳನ್ನು ಹಾಕಿ ಆರಾಮವಾಗಿ ಇಳಿಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಹಾಗೆ ಅದು ಯಾವ ಪ್ರತಿ ಸರ್ತಿಯ ಪ್ರೋಸೆಸ್ ಅದು. ವ್ಯಾಖ್ಯಾನ ಅಂದರೆ ಅಷ್ಟೆ, ಅದೇನೂ ಇಲ್ಲ. ಹೀಗಾಗಿ ಆ ಅನುವ್ಯಾಖ್ಯಾನ ಏನಿದೆ ಅದನ್ನ ಓದ್ತಾ ಹೋಗೋದು ಚಂದ. ಅದು ಈ ಕಾಲದ ಪ್ರಶ್ನೆಯನ್ನು ತೆಗೆದುಕೊಂಡು ಆಚಾರ್ಯರು ಒಂದು ಕಡೆ ಹೇಳ್ತಾರೆ ಅನುಮಾ ಕಾಮಚಾರಿಣಿ ಅಂತ. ಕೇವಲ ತರ್ಕದ ಹಿಂದೆ ಓಡಬೇಡ. ಯಾಕೆ ಅಂತಂದ್ರೆ ಏನು ಬೇಕಾದರೂ ತರ್ಕ ಮಾಡಬಹುದು. ನಾವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ರಿಪೋರ್ಟನ್ನು ಅಥವಾ ಬೇರೆ ಬೇರೆ ಸಂಕಾಲಿಯ ಮೊದಲಾದ ಅವರ ರಿಸರ್ಚನ್ನು, ಅದು ಕೇವಲ ಊಹೆ ಅಷ್ಟೇ. ಇವಾಗ ವೆಸ್ಟರ್ನ್ ಲಿಂಗ್ವಿಸ್ಟ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಸಂಸ್ಕೃತ ಅಂತನ್ನೋದು ಇರಾನಿನಿಂದ ಬಂದದ್ದು ಅಂತಾರೆ. ಯಾವ ಪ್ರೂಫೂ ಇಲ್ಲ. ಈಗ ಬಾಟನಿಯಲ್ಲಿ ಒಂದು ಬೊಟಾನಿಕಲ್ ಫ್ಯಾಮಿಲಿ ಅಂತ ಒಂದು ಕಲ್ಪನೆ ಇದೆ.
ಅಂದರೆ ಎಲ್ಲಿ ಸಿಮಿಲಾರಿಟಿ ಇರುತ್ತೆ ಆ ಸಿಮಿಲರ್ ಆಗಿರುವಂತಹ ಒಂದು ಅದು ಪ್ರಾಣಿಶಾಸ್ತ್ರದಲ್ಲಿಯೂ ಉಂಟು. ಇವಾಗ ಹುಲಿ ಬೆಕ್ಕಿನ ಜಾತಿಗೆ ಸೇರಿದ್ದು ಅಂತ ಹೇಳಿ ಪ್ರಾಣಿಶಾಸ್ತ್ರದಲ್ಲಿ ಹಾಕ್ತಾರೆ. ಅದೇ ರೀತಿ ಈ ಜಾತಿಯೆಲ್ಲ ಒಂದು ವೃಕ್ಷ ಜಾತಿ, ಯಾಕೆಂದರೆ ಇದರಲ್ಲಿ ಇಷ್ಟು ಸಿಮಿಲಾರಿಟಿ ಇದೆ ಅಂತ ಹೇಳಿ ಬೊಟಾನಿಕಲ್ ಫ್ಯಾಮಿಲಿ ಅಂತಾರೆ. ಆ ರೀತಿ ಭಾಷೆಯಲ್ಲಿ ಕೆಲವೊಂದು ಸಿಮಿಲಾರಿಟಿ ಇದೆ, ಅದರಿಂದಾಗಿ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಫ್ಯಾಮಿಲಿ ಈ ತರಹ ಚಿಂತನೆ ಮಾಡ್ತಾರೆ. ಅದಕ್ಕಾಗಿ ಅವರೇನು ಮಾಡ್ತಾರೆ, ಇದು ಅರ್ವಾಚೀನ, ಇದು ವೇದ ಆಮೇಲೆ ಬಂದಿದ್ದು, ಈ ವೇದ ಮೊದಲು ಬಂದಿದ್ದು, ಈ ವೇದ ನಂತರ ಬಂದಿದ್ದು ಅಂತ ಅವ್ರು ಹೇಳ್ತಾರೆ. ಒಪ್ಕೊಳ್ಬೇಕಾ? ಯಾಕೆಂದ್ರೆ ನಾವು ಏನು ಹೇಳಿದ್ದು, ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಅಂದ್ವಿ. ಉಪನಿಷತ್ತು ಹೇಳಿತು, ನೋಡು, ಮೂಲವನ್ನು ತಿಳಿದರೆ ನಂತರದ್ದು ಸುಲಭ. ವೈದಿಕವಾದ ಮಾತು ಮೂಲ, ಮೃತ್ ಅನ್ನೋದು ವೈದಿಕ ಭಾಷೆ. ನಂತರ ಎಲ್ಲ ಬದಲಾಗ್ತದೆ. ಮಿಟ್ಟಿ ಅಂತಾರೆ, ಮಣ್ಣು ಅಂತಾರೆ, ಮಡ್ ಅಂತಾರೆ, ಎಲ್ಲ ನಂತರ. ಮೂಲ ಯಾವುದು? ಮೃತ್ ಅನ್ನೋದು, ಅದು ನಿತ್ಯ. ಇದು ಅನಿತ್ಯ. ಇವತ್ತಿರತ್ತೆ, ನಾಳೆ ಈ ಭಾಷೆ ಹೊರಟೋಗುತ್ತೆ, ಭಾಷೆ ಬದಲಾಗ್ತಾ ಹೋಗುತ್ತೆ. ಆದರೆ ಯಾವ ಭಾಷೆ ಬದಲಾಗೋದಿಲ್ಲ ಅದು ವೈದಿಕ ಭಾಷೆ. ಅದು ಯಾವತ್ತೂ ಒಂದೇ ಥರ ಇರುತ್ತೆ. ಯಾಕೆಂದರೆ ಅದನ್ನು ರಕ್ಷಿಸುವ ಹೊಣೆ ದೇವರು ತಗೊಂಡಿದ್ದಾನೆ. ವೇದಗಳು ಹೀಗೇ ಇರಬೇಕು, ಸ್ವರ ಕೂಡ ವ್ಯತ್ಯಾಸ ಆಗಬಾರದು ಅಂತ ದೇವರ ಸಂಕಲ್ಪ. ಅದರಿಂದಾಗಿ ಹಾಗೇ ಇದೆ. ಅದಕ್ಕೆ ಒಂದು ದೇವರು ವೇದೇಶ, ವೇದ ಪಾಲಕ, ವೇದವನ್ನು ರಕ್ಷಣೆ ಮಾಡಿದವನವನು, ವೇದಪತಿ. ಯಾಕೆಂದ್ರೆ ನನ್ನನ್ನು ಜನರು ತಲುಪಲಿ ಅಂತ ಹೇಳಿ ವೇದವನ್ನು ಹಾಗೇ ಉಳಿಸಿದ್ದಾನೆ. ದಾರಿ ಬದಲಾಯಿಸೋದು ಇತ್ಯಾದಿಗಳನ್ನೆಲ್ಲ ಮಾಡಲ್ಲ. ನಿತ್ಯವಾದ ವೇದ, ಹೌದಾ? ಹೀಗೆ ಹೇಳಿದ ಮೇಲೆ ನಮಗೆ ಅದು ಗೊತ್ತಿರಲಿಲ್ಲ ಅಂತನ? ಜಗತ್ತಿನಲ್ಲಿ ವೈದಿಕ ಭಾಷೆ ಒಂದೇ ನಿತ್ಯ ಮತ್ತೆ ಸತ್ಯ, ಉಳಿದದ್ದೆಲ್ಲ ನಂತರ ಬಂದು ಹೋಗುವಂಥದ್ದು. ಇದು ನಮ್ಮದು. ಅದರಿಂದಾಗಿ ನಾವು ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಅಂತನ್ನುವ ಕಲ್ಪನೆ ಆಗಲಿ ಅಥವಾ ಇನ್ಯಾವುದೋ ದೇಶದಿಂದ ಬಂತು ಅಂತಾಗಲಿ ಅದನ್ನು ಒಪ್ಕೊಳ್ಳೋ ಸಾಧ್ಯತೆನೇ ಇಲ್ಲ. ಹನುಮ ಕಾಮಚಾರಿಣಿ ಅಂತಂದ್ರು ಆಚಾರ್ಯ. ಈ ರೀತಿ ಆಚಾರ್ಯರ ಪರಿಭಾಷೆಯನ್ನ ಬೇರೆ ಬೇರೆಯದಕ್ಕೆ ಆಯಾ ಕಾಲದ ಪ್ರಶ್ನೆಗಳಿಗೆ ಹೊಂದಿಸಿಕೊಂಡು ಹೋಗುವಂಥದ್ದು. ನಮಗೆ ಈಗ ನನಗೆ ಫ್ರೆಶ್ ಆಗಿ ಒಬ್ಬನಿಗೆ ಪ್ರಶ್ನೆ ಬರುತ್ತೆ, ಹಿಂದಿನ ಕಾಲದಲ್ಲಿ ಆ ಪ್ರಶ್ನೆ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವಾಗ ಜಯತೀರ್ಥರ ಕಾಲದಲ್ಲಿ, ವ್ಯಾಸತೀರ್ಥರ ಕಾಲದಲ್ಲಿ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಫ್ಯಾಮಿಲಿ ಬಗ್ಗೆ ಪ್ರಶ್ನೆ ಬಂದಿತ್ತಾ? ನಮ್ಗೆ ಇವತ್ತು ಬಂದಿದೆ. ಪ್ರಶ್ನೆ ಕೇಳಿದಾಗ ಆಚಾರ್ಯರ ಮಾತು ಇಲ್ಲಿದೆ. ಹೀಗೆ ವ್ಯಾಖ್ಯಾನ ಆಗೋದು, ಒಂದು ವ್ಯಾಖ್ಯಾನ ಆಗೋದು ಹಾಗೆ. ಹಾಗೆ ಕಾಲದ ಬಗ್ಗೆ ಎಲ್ಲ ಹೇಳ್ತಾ ಬರ್ತಾರೆ. ಒಂದು ಹಂತದಲ್ಲಿ ನೋಡಿ, ಪ್ರಕೃತಿ ಅಧಿಕರಣ ಅಂತ ಒಂದು ಉಂಟು. ಅಲ್ಲಿ ಒಂದು ಮಾತು ಬರುತ್ತೆ, ಗಂಡು ಅಂದ್ರೇನು, ಹೆಣ್ಣು ಅಂದ್ರೇನು. ನಾವು ಹೊರಗಡೆಯ ಗುರುತುಗಳಿಂದ ಅಥವಾ ದೈಹಿಕವಾದ ಗುರುತಿನಿಂದ ಕೆಲವೊಮ್ಮೆ ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ಇದು ಗಂಡು, ಇದು ಹೆಣ್ಣು ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ಮತ್ತೇನು ಲಕ್ಷಣ ಏನು, ಒಂದು ಎಕ್ಸ್ಕ್ಲೂಸಿವ್ ಆದ ಡೆಫಿನಿಷನ್ ಏನು, ಗಂಡು ಅಂದ್ರೇನು, ಹೆಣ್ಣು ಅಂದ್ರೇನು? ಆಚಾರ್ಯರು ಹೇಳ್ತಾರೆ, ಸೂತಿ ಅವ್ಯವಧಾನೇನ ಸ್ತ್ರೀತ್ವಮಾಹುರ್ ಮನೀಷಿಣಃ ವ್ಯವಧಾನೇನ ಸೂತಿಂತು ಪುಂಸ್ತ್ವಮಾಹುಹು ಅಂತ. ನೇರವಾಗಿ ಹಡೆಯುವುದು ಹೆಣ್ಣಿನ ಲಕ್ಷಣ. ಹೆಣ್ಣಿನ ಮೂಲಕ ಮಗುವಿನ ಸೃಷ್ಟಿಗೆ ಕಾರಣವಾಗೋದು ಗಂಡಿನ ಲಕ್ಷಣ. ಗಂಡು ಅಂದರೆ ನೇರವಾಗಿ ಅಲ್ಲ, ಇಂಡೈರೆಕ್ಟ್ ಆಗಿ ಹಡೆಯುವುದು, ಅದು ಗಂಡು. ನೇರವಾಗಿ ಹಡೆಯೋದು ಹೆಣ್ಣು. ಉಭಯಾತ್ಮಕ ಸೂತಿತ್ವಾತ್ ಸ್ತ್ರೀಪುಂ ರೂಪಸ್ತು ಕೇಶವ.
ದೇವರು ಎರಡೂ ತರಹ ಹೆರ್ತಾನೆ. ನೇರವಾಗಿ ಹೆತ್ತಿದ್ದಾನೆ ಅಲ್ವಾ? ಆದ್ದರಿಂದಾಗಿ ದೇವರು ತಾಯಿಯೂ ಹೌದು. ಲಕ್ಷ್ಮಿಯ ಮೂಲಕ ಹೆತ್ತಿದ್ದಾನೆ. ಮಮ ಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿಕೊಂಡಿದ್ದಾನೆ. ಲಕ್ಷ್ಮಿಯ ಮೂಲಕ ನಾನು ಹೆತ್ತಿದ್ದೇನೆ. ಅದರಿಂದಾಗಿ ಗಂಡೂ ಹೌದು ದೇವರು, ಹೆಣ್ಣೂ ಹೌದು. ನಪುಂಸಕಲಿಂಗದಲ್ಲೂ ಕರೀತಾರೆ. ಯಾಕೆಂದ್ರೆ ಗಂಡಿನ ದೋಷ ಇಲ್ಲ, ಹೆಣ್ಣಿನ ದೋಷ ಇಲ್ಲ. ಈ ರೀತಿ ದೇವರನ್ನ ವೇದದಲ್ಲಿ ಏನಂತ ಕರೆದಿದ್ದಾರೆ? ಹೆಣ್ಣು ಹೌದು, ಗಂಡು ಹೌದು. ಎಲ್ಲ ಫೆಮಿನಿಸ್ಟ್ಗಳು ಆಕ್ಷೇಪ ಮಾಡೋದು, ನೀವೆಲ್ಲ ದೇವರನ್ನ ಪುಲ್ಲಿಂಗದಲ್ಲೇ ಕರಿತೀರಾ, ತಪ್ಪಲ್ವಾ ಅದು ಅಂತ. ಎಲ್ಲಿ ಕರೆದಿದ್ದೀವಿ? ಆ ತರಹ ಇಲ್ಲ. ಸಂಸ್ಕೃತದಲ್ಲಿ ಹಾಗಿಲ್ಲ. ಆಚಾರ್ಯರು ಆ ರೀತಿ ಹೇಳಲಿಲ್ಲ, ಬೇರೆಯವರು ಹೇಳಿರ್ಬೋದು, ಆಚಾರ್ಯರು ಆ ರೀತಿ ಹೇಳಲಿಲ್ಲ. ದೇವರು ಹೆಣ್ಣು ಹೌದು, ಗಂಡು ಹೌದು. ಹೀಗಾಗಿ ಮೋಹಿನಿ ರೂಪ ಅವನಿಗೆ ಸಹಜ, ತೊಟ್ಟಿದ್ದಲ್ಲ. ಸ್ತ್ರೀ ರೂಪದಲ್ಲಿ ಸ್ತ್ರೀರೂಪಿಯಾದ ಹಯಗ್ರೀವ ಇದ್ದಾನೆ. ಸ್ತ್ರೀ ರೂಪದಲ್ಲಿ ಹಯಗ್ರೀವ ಹೊಂದಿದೆ. ಹೆಣ್ಣಿನ ರೂಪದ ಹಯಗ್ರೀವ ಅದು ವಿಶಿಷ್ಟ, ಅದು ಕೂಡ. ಸ್ತ್ರೀ ರೂಪೋ ಹಯಶೀರ್ಷವಾನ್. ಈ ರೀತಿ ದೇವರು ಹೆಣ್ಣೂ ಹೌದು, ಗಂಡೂ ಹೌದು, ಎರಡೂ ಸ್ವರೂಪ ಅವನಿಗಿದೆ. ಅದರಿಂದಾಗಿ ದೇವರು ಹೆಣ್ಣ ಗಂಡ ಹೌದು ಎರಡು, ಯಾಕೆಂದ್ರೆ ತಂದೆಯೂ ಹೌದು, ತಾಯಿಯೂ ಹೌದು. ಈ ರೀತಿ ದೇವರ ಸ್ವರೂಪವನ್ನ ಅವರು ನಮಗೆ ಕೊಡ್ತಾ ಹೋಗೋದು. ವೇದಗಳ ಒಂದು ನಿರ್ದುಷ್ಟತ್ವ, ಅದನ್ನು ನಾವು ಹೇಗೆ ತಿಳ್ಕೊಳ್ಬೇಕು? ನಿತ್ಯವಾದ ವಸ್ತು ಯಾವುದು, ಅನಿತ್ಯವಾದ ವಸ್ತು ಯಾವುದು, ಎಲ್ಲದರ ಬಗ್ಗೆ ಮಾತನಾಡ್ತಾರೆ. ಸಾಂಖ್ಯರಿದ್ದಾರೆ, ಅವ್ರ ಬಗ್ಗೆ ಮಾತನಾಡ್ತಾರೆ. ಎಲ್ಲರ ಎರಡನೇ ಅಧ್ಯಾಯ 2ನೇ ಪಾದದಲ್ಲಿ ಒಂದು ಸೊಗಸಾದ ಮಾತನ್ನು ಹೇಳ್ತಾರೆ. ಯಾರೂ ಕೂಡ ಯಾವುದೇ ಒಂದು ಫಿಲಾಸಫಿಯನ್ನ ನಾಶ ಮಾಡಲಿಕ್ಕಾಗಲ್ಲ. ಯಾರೂ ನಾಶ ಮಾಡಲಿಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲ ತರಹದ ಜನ ಇದ್ದಾರೆ. ಅವರ ಒಳಗಿನ ಮನಸ್ಸು ಮತ್ತೆ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಆ ಫಿಲಾಸಫಿ ಅವ್ರಿಗೆ ಇಷ್ಟ ಆಗ್ತಾ ಹೋಗುತ್ತೆ. ಅನಾದಿ ಕಾಲತೋ ವೃತ್ತಾಹ ಅಂತ ಹೇಳ್ತಾರೆ. ಸಮಯ ಹಿ ಪ್ರವಾಹತಃ. ಸರಿ, ಯಾರಿಗೆ ನೀವು ಯಾಕೆ ತರ್ಕವನ್ನು ಹೇಳೋದು ಹಾಗಾದ್ರೆ ಅಂದರೆ, ಸುಯುಕ್ತಯಸ್ತಮೋಹನ್ಯು ಈಶಾನುಗ್ರಹ ಶಾಲಿನಾಂ. ದೇವರ ಅನುಗ್ರಹ ಆಯಿತು ಅಂತಂದ್ರೆ ಹೇಳಿದ ತರ್ಕ ಅವರ ತಲೆಗೆ ನಾಟಿ ಅವರು ದೇವರನ್ನ ನಿಸ್ಸಂಶಯವಾಗಿ ತಿಳಿತಾರೆ. ದೇವರ ತಿಳುವಳಿಕೆಯಲ್ಲಿ ಅವ್ರಿಗೆ ಸಂಶಯ ಬರಲ್ಲ. ಅವ್ರಿಗಾಗಿ ನಾನು ತರ್ಕಶಾಸ್ತ್ರವನ್ನ ಹೇಳಿದ್ದು ಅಂತಾರೆ. ನೀವು ತರ್ಕ ಉಪಯೋಗ ಇಲ್ಲ ಅಂತೀರಾ, ಆದರೆ ತರ್ಕವನ್ನೇ ಹೇಳ್ತಾ ಇದ್ದೀರಾ. ಯಾಕೆ ಅಂತ ಕೇಳಿದ್ದಕ್ಕೆ ಆಚಾರ್ಯರು ಕೊಡೋ ಉತ್ತರ, ಯಾರಿಗೆ ದೇವರ ಅನುಗ್ರಹ ಆಗತ್ತೆ ಅವರಿಗೆ ಇದನ್ನ ಇಲ್ಲ, ನನಗೆ ಕನ್ವಿನ್ಸ್ ಆಯಿತು. ಯಾರು ಕನ್ವಿನ್ಸ್ ಆಗತ್ತೆ ಅವರಿಗೆ, ಯಾರು ಕನ್ವಿನ್ಸ್ ಆಗತ್ತೆ ಅಂದ್ರೆ ಯಾರಿಗೆ ಭಗವದ್ ಅನುಗ್ರಹ ಇದೆಯೋ ಅವ್ರಿಗೆ. ಯಾರಿಗೆ ಭಗವದ್ ಅನುಗ್ರಹ ಇದೆ ಅಂದರೆ ಅದು ಅವರವ್ರ ಮೇಲೆ ಬಿಟ್ಟದ್ದು. ಅದರಿಂದಾಗಿ ಎಲ್ಲರನ್ನ ಒಂದು ಕಡೆ ಕನ್ವರ್ಟ್ ಮಾಡಿಬಿಡ್ಬೇಕು ಅಂತನೋ, ನಮ್ಮ ಪಕ್ಷಕ್ಕೆ ಜಾಸ್ತಿ ಜನರನ್ನ ಸೇರಿಸ್ಕೊಂಡ್ಬಿಡ್ಬೇಕು ಅಂತನೋ, ಇದು ಯಾವುದೂ ಇಲ್ಲದೆ ಒಂದು ಫಿಲಾಸಫಿಯನ್ನ ಮುಂದೆ ಇಟ್ಟದ್ದು ಆಚಾರ್ಯರು. ಈ ತರಹದ ಯಾವುದೇ ಪೊಲಿಟಿಕಲ್ ಫಿಲಾಸಫಿ ಅಲ್ಲ, ಪೊಲಿಟಿಕಲ್ ಪ್ರಿನ್ಸಿಪಲ್ಸ್ ಇಲ್ಲದೆ ಒಂದು ಫಿಲಾಸಫಿಯನ್ನು ಆಚಾರ್ಯರು ಕೊಟ್ಟರು. ಅದರಿಂದಾಗಿ ನಿಮಗೆ ಸಂತೋಷವಾದದ್ದನ್ನು ಹೇಳ್ತೇನೆ, ಎಲ್ಲರೂ ಒಂದೇ ಬನ್ನಿ ಅಲ್ಲ, ನಿಮಗೆಲ್ಲರಿಗೂ ಲಾಭ ಉಂಟು ಬನ್ನಿ ಅಲ್ಲ. ನೀವು ನಮ್ಮನ್ನ ಸೇರಿದರೆ ನಮ್ಮ ಗ್ರೂಪ್ ದೊಡ್ಡದಾಗತ್ತೆ. ನಮ್ಮ ಗ್ರೂಪ್ ನಾವು ಬಹುಸಂಖ್ಯಾತರಾದರೆ
ಇಡೀ ದೇಶದ ಆಡಳಿತ ನಮ್ಮದಾಗತ್ತೆ. ಅಲ್ಲ, ಸತ್ಯ ಅನ್ನೋದು ಅವನ ಒಳಗಡೆಯ ಉನ್ನತಿಗೆ, ಅವನ ಸ್ವರೂಪೋನ್ನತಿಗೆ ಕಾರಣ ಆಗಬೇಕು. ಹಾಗೆ ಒಳಗಡೆಯ ಎತ್ತರಕ್ಕೆ ಬೇಕು ಅಂತ ಹೇಳಿ ನೀವು ಈ ಫಿಲಾಸಫಿಯನ್ನು ಓದಬೇಕು. ಬಿಟ್ಟರೆ ಪೊಲಿಟಿಕಲ್ ಆಗಿರುವಂತಹ ಒಂದು ಪವರ್ಗಾಗಿ, ಒಂದು ಆಡಳಿತಕ್ಕಾಗಿ ಬಹಳ ಜನ ಆಗಿಬಿಟ್ಟು ನಾವು ಇನ್ಫ್ಲೂಯೆನ್ಸ್ ಮಾಡ್ತೇವೆ, ನಮ್ಮ ಕೆಲಸಗಳೆಲ್ಲ ಆಗತ್ತೆ, ಮೆಜಾರಿಟಿ ನಮ್ದಾಗತ್ತೆ, ಮೆಜಾರಿಟಿ ವಿನ್ಸ್, ಈ ತರಹದ್ದೆಲ್ಲ ಹೇಳಲೇ ಇಲ್ಲ ಆಚಾರ್ಯ. ಬೇರೆ ಯಾವುದೇ ಫಿಲಾಸಫಿಯಲ್ಲಿ ಅಥವಾ ಬೇರೆ ಯಾವುದೇ ಧರ್ಮಗ್ರಂಥಗಳು ಅಂತ ಇವರೇನು ಸೋಕಾಲ್ಡ್ ರಿಲಿಜನ್ ಅಂದರೆ ಧರ್ಮಗ್ರಂಥ ಅಲ್ಲ, ಸೋಕಾಲ್ಡ್ ರಿಲಿಜನ್ನಲ್ಲಿ ಮೆಜಾರಿಟಿಗಾಗಿ ಪ್ರಯತ್ನ. ಮೆಜಾರಿಟಿಯಿಂದ ಏನು ಪ್ರಯೋಜನ? ಪೊಲಿಟಿಕಲ್ ಪ್ರಾಫಿಟ್, ಅದು ಪ್ರಯೋಜನ. ಆಚಾರ್ಯರದ್ದು ಹಾಗಿಲ್ಲ. ಅದು ಸತ್ಯದ ದಾರಿ ಅನ್ನೋದು ಒಂಟಿ ದಾರಿ. ಹೆಚ್ಚಿನ ಜನ ಯಾರು ಬರೋಲ್ಲ, ಅಲ್ಲಿ ಒಪ್ಪೋದು ಕಷ್ಟ ಇದೆ. ಬೇರೆ ಬೇರೆ ಯಾವುದ್ಯಾವುದೋ ಕಾರಣದಿಂದ, ಮತೀಯರ ದೋಷದಿಂದ ಮತದ ಮೇಲೆ ಎವರ್ಷನ್ ಬಂದ್ಬಿಟ್ಟಿರತ್ತೆ ಕೆಲವೊಮ್ಮೆ. ಅವರು ಸರಿ ಇಲ್ಲ, ಹಾಗಾದ್ರೆ ಅವ್ರ ಮತನೂ ಸರಿ ಇಲ್ಲ ಅಂತ. ನಮ್ಗಿವಾಗ ಇಲ್ಲಿ ಹಾಗೆ. ಆದರೆ ಬೇರೆಯವ್ರಿಗೆ ಆಗ್ಬೇಕಾದ್ರೆ ಬಾಂಬ್ ಹಾಕಿದ್ರೆ ಇಲ್ಲ ಇಲ್ಲ, ಅದು ರಿಲಿಜನ್ ಪ್ರಾಬ್ಲಮ್ ಅಲ್ಲ, ಆ ವ್ಯಕ್ತಿಯ ಪ್ರಾಬ್ಲಮ್ಮು ಅಂತೇವೆ. ಅಲ್ಲಿ ಉಲ್ಟಾ, ಅದ್ರ ಉಲ್ಟಾ ಇಲ್ಲಿ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ, ವಿಶೇಷತಃ ಹಿಂದೂ ಜ್ಯೋತಿಷಿಯೋ ಹಿಂದೂ ಸ್ವಾಮಿಯೋ ಏನಾದ್ರು ತಪ್ಪು ಮಾಡಿದರೆ ನೋಡಿ, ಫಿಲಾಸಫಿನೇ ಪ್ರಯೋಜನ ಇಲ್ಲ. ಅವ್ರು ಬಾಂಬ್ ಹಾಕಿದ್ರೆ ಇಲ್ಲ ಇಲ್ಲ, ರಿಲಿಜನ್ ಬೇರೆ, ಎಲ್ಲಾದರೂ ಉಂಟೆ, ರಿಲಿಜನ್ ಬೇರೆ, ಅವನು ಬೇರೆ, ವ್ಯಕ್ತಿ ಬೇರೆ, ರಿಲಿಜನ್ ಬೇರೆ, ಈ ತರಹ ಉಲ್ಟಾ. ವಾಸ್ತವವಾಗಿ ಇದು ಇಲ್ಲಿ ಉಲ್ಟಾ ಆಗ್ಬೇಕಿತ್ತು. ಇಲ್ಲಿ ಮತದ ತಪ್ಪಿಲ್ಲ, ಮತೀಯನ ತಪ್ಪು. ಇಲ್ಲಿ ಮತದ ತಪ್ಪಿದೆ, ಉಲ್ಟಾ, ಕರೆಕ್ಟ್, ಪರ್ಫೆಕ್ಟ್ ಉಲ್ಟಾ. ಈ ತರಹದ ಭ್ರಮೆಗಳಿಂದ ಆಚೆ ಬರಬೇಕು. ಆ ಆಚೆ ಕರ್ಕೊಂಡು ಬರೋ ಶಕ್ತಿ ಯಾವುದಕ್ಕಿದೆ? ಅನುವ್ಯಾಖ್ಯಾನಕ್ಕಿದೆ. ಅದು ಶುದ್ಧವಾದ ತತ್ವಶಾಸ್ತ್ರವನ್ನು ನಮ್ಮ ಮುಂದೆ ಇಡುತ್ತೆ. ಕೆಲವೊಮ್ಮೆ ಆಳವಾಗಿ ನಮ್ಮನ್ನು ಯೋಚನೆಗೆ ಹಚ್ಚುತ್ತೆ. ಕೆಲವೊಮ್ಮೆ ಆ ಚುರುಕು, ಒಂದು ಸ್ಪಾರ್ಕ್ ಅಂತಾರಲ್ಲ, ಆ ಥರದ್ದು ಬಂದು ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಕ್ಲುಪ್ತವಾದ ಮಾತು, ಸರಳವಾದ ಮಾತು ಹೌದು, ಅಷ್ಟೇ ಆಳಕ್ಕೆ ಒಯ್ಯುವ ಮಾತು ಹೌದು, ಸರಳವೂ ಹೌದು, ಗಂಭೀರವೂ ಹೌದು. ಆ ತರಹದ ಅನುವ್ಯಾಖ್ಯಾನ, ಅದನ್ನು ನೇರವಾಗಿ ಕೇಳೋದೊಂದು ಮಜಾ. ಆ ಒಂದು ಸಂತೋಷ ನಿಮಗೆಲ್ಲರಿಗೂ ಸಿಗಲಿ ಅನ್ನೋದನ್ನು ಹೇಳ್ತಾ ಈ ಸೂತ್ರ ಪ್ರಸ್ಥಾನ. ಇನ್ನು ನ್ಯಾಯ ವಿವರಣವೂ ಕೂಡ ಎಷ್ಟೋ ಸಂಗತಿ. ಅವರು ಒಂದು ಮಾತು, ನ್ಯಾಯ ವಿವರಣದ್ದು ಒಂದು ಸಂಗತಿ ಹೇಳಬೇಕು. ಗುರುಗಳು ಸಿಟ್ಟು ಮಾಡಿಕೊಂಡ್ರೆ ಮೋಕ್ಷ ತಪ್ಪಲ್ಲ. ಗುರುಗಳು ಸಿಟ್ಟು ಮಾಡಿಕೊಂಡ್ರೂ ಯೋಗ್ಯತೆ ಇದ್ದರೆ ಮೋಕ್ಷ ಸಿಕ್ಕೇ ಸಿಗತ್ತೆ. ಶಿಷ್ಯನನ್ನು ಗುರುಗಳು ಪರೀಕ್ಷೆ ಮಾಡಬೇಕು, ಗುರುಗಳನ್ನು ಶಿಷ್ಯ ಪರೀಕ್ಷೆ ಮಾಡಬಾರ್ದ? ಗುರುಗಳೊಬ್ಬರು ನನಗಿಂತ ಚೆನ್ನಾಗಿ ಹೇಳುವವರಿದ್ದರೆ ಅಲ್ಲಿಗೆ ಹೋಗಿ ಕಲೀರಿ ಅಂತ ಹೇಳುವಷ್ಟು ಸಹೃದಯರಾಗಿರಬೇಕು, ಅಷ್ಟು ಧೈರ್ಯ ಇರಬೇಕು. ಜ್ಞಾನ ಮುಖ್ಯ, ವ್ಯಕ್ತಿ ಅಲ್ಲ. ನೀವು ಎಲ್ಲಿ ಶುರು ಮಾಡಿದ್ವಿ, ನಾನು ಇಲ್ಲಿ ಶುರು ಮಾಡಿಬಿಡ್ತೀನಿ, ಇಲ್ಲೇ ಕೊನೆ ಮಾಡ್ತೇನೆ, ಅದಲ್ಲ. ಈ ರೀತಿ ಆ ಒಂದು ಜ್ಞಾನದ ಮಹತ್ವವನ್ನು ನಿಸ್ಸಂಶಯವಾಗಿ ಹೇಳಿದ್ದು ಆಚಾರ್ಯರು. ಇನ್ನು ಇದರೆಲ್ಲದರ ಸಾರ ನೀವು ಒಂದು 15 ನಿಮಿಷದಲ್ಲಿ ಇಡೀ ಭಾಷ್ಯದ ಪ್ರಮೇಯವನ್ನು ಅನುಸಂಧಾನ ಮಾಡಬೇಕು ಅಂದರೆ ಸರ್ವಶಾಸ್ತ್ರಾರ್ಥ ಸಂಗ್ರಹ. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಗಮೋದಿತಃ ಸಮನ್ವಯಾತ್ ಈಕ್ಷತೆಶ್ಚ ಪೂರ್ಣಾನಂದೋಂತರಕ್ಕವತ್
ಒಂದಿಷ್ಟು ಶ್ಲೋಕ ಇದೆ. ಅದರಲ್ಲಿ ಇಲ್ಲಿ ಎಲ್ಲ ಹೇಳಿದ್ದನ್ನು ಸಂಗ್ರಹ ಮಾಡಿದ್ದಾರೆ. ಒಂದು ಸುಮಾರು ನಿಮಗೆ ಪ್ರತಿ ದಿವಸ ಈ ಒಂದು 7-8 ನಿಮಿಷ, ಹಬ್ಬಬ್ಬ ಅಂದರೆ ಒಂದು 10 ನಿಮಿಷ ಇದು ಇಡೀ ಪ್ರಮೇಯಗಳು ಬಂದ್ಬಿಡತ್ತೆ. ಇದು ಈ ಸೂತ್ರ ಪ್ರಸ್ಥಾನದ ವೈಶಿಷ್ಟ್ಯ. ಇದನ್ನು ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಪರಿಚಯಿಸ್ತಾ ಇದ್ದೇನೆ. ನಾಳೆ ಅಲ್ಲಿ ಕ್ಷೇಮಧಾಮದಲ್ಲಿ ಇದೆ. ಉಳಿದ ಆಚಾರ್ಯರ ಗ್ರಂಥಗಳನ್ನು ಪರಿಚಯಿಸುವ ಪ್ರಯತ್ನ ಮಾಡ್ತೇನೆ. ಈ ರೀತಿ ಆಚಾರ್ಯರ ಶಾಸ್ತ್ರವನ್ನು ಒಟ್ಟಿಗೆ ಓದುವಂತಹ ಒಂದು ಭಾಗ್ಯ ನಮಗೆಲ್ಲರಿಗೂ ಕೊಡಲಿ. ಸಜ್ಜನರೆಲ್ಲರಿಗೂ ಕೂಡ ಇದರ ದಾರಿ ಗೊತ್ತಾಗಲಿ ಅಂತ ಹೇಳಿ ಮಧ್ವಾಚಾರ್ಯರನ್ನು ಬೇಡ್ತಾ ಈ ಸರ್ವಮೂಲ ಚಿಂತನೆಯ ಸರ್ವಮೂಲ ಪರಿಚಯಾತ್ಮಕವಾದ ಉಪನ್ಯಾಸದಲ್ಲಿ ಉಪಾಂತ್ಯದ ಒಂದು ದಿವಸ ಇದು. ನಾಳೆ ಇದೊಂದು ಮಂಗಳ. ವಾಸ್ತವಿಕವಾಗಿ ಮಂಗಳ ಅಂದರೆ ಮತ್ತೆ ಶುರು ಆಗುವಂಥದ್ದು. ವಾಸ್ತವಿಕವಾಗಿ ನಾನು ಮಂಗಳದ ದಿವಸ ಊಟ ಇತ್ಯಾದಿಗಳಿಗೆಲ್ಲ ಪ್ರಬಲ ವಿರೋಧಿ. ಆದರೆ ಕೇಶವನಿಗೆ ಏನು ಹೇಳಿದ್ರು ಕೇಳ್ತಾ ಇಲ್ಲ. ಹೇಳಿ ನಾನು ಸುಸ್ತಾದೆ, ನಾನು ಕನ್ವಿನ್ಸ್ ಆಗೋದೆ, ಸರಿ ಊಟ ಮಾಡೋಣ ಮಾರಾಯ, ಏನೋ ಹೇಳ್ತಾ ಇದ್ದಾನೆ. ನಾಳೆ ಮಂಗಳ. ಇದೊಂದು ಈ ಒಂದು ಚಿಂತನೆಯಿಂದ ದೇವರು ಪ್ರೀತನಾಗಿ ಎಲ್ಲರಿಗೂ ಅರಿವಿನತ್ತ ಮುನ್ನಡೆಸಲಿ. ಕೃಷ್ಣಾರ್ಪಣಮಸ್ತು.